ನಾನು ಐ ಶೋ ಯು ಮೈನ್. ನನ್ನ ಲಾಸ್ಟ್ ವೀಕ್ ಹೇಗಿತ್ತು ಅಂತ ನಿಮ್ಗೊಂದು ರಿಫ್ರೆಶ್ ಮಾಡ್ತಿದ್ದೀನಿ, ಒಂದು ಐಡಿಯಾ ತೋರಿಸ್ತೀನಿ ನಾನು ಏನು ಓವರ್ ಆಲ್ ಏನು ಟ್ರೇಡ್ ಮಾಡಿದೆ ಅಂತ. ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ದಟ್ ಮೈಟ್ ಹೆಲ್ಪ್ ಯು ಪ್ರತಿಯೊಬ್ಬರಿಗೂ ಕೂಡ. ನೋಡಿ, ಓಕೆ. ಸೊ ನಾನು ಇಲ್ಲಿ ಹೋಗಿ 24 hours ಅಂತೂ ಯಾವುದೋ ಟ್ರೇಡ್ ಮಾಡಿಲ್ಲ. ಮಂಡೆಯಿಂದ ತೋರಿಸ್ತೀನಿ ನೋಡಿ. 3ನೇ ತಾರೀಕು, 2ನೇ ತಾರೀಕಿನ ತೋರಿಸಿದ್ರೆ 2 1. ಓಕೆ, ಸೊ ನೋಡಿ, ನಂದ ಲಾಸ್ಟ್ 1 week ಪರ್ಫಾರ್ಮೆನ್ಸ್ ಏನಿತ್ತು ಅಂದ್ರೆ ಅದತ್ರ $2,100. 1 weekದ್ದು ನೀವು ಓವರ್ ಆಲ್ 30 ಲಕ್ಷಕ್ಕೆ ನೋಡಿದ್ರೆ 2 ಲಕ್ಷ ಅಂತ ಅನ್ಕೊಳ್ಳಿ. ಅಂದ್ರೆ ಎಷ್ಟಾಯ್ತು ಹೇಳಿ ಓವರ್ ಆಲ್ ಆಗಿ ನನ್ನ ಕ್ಯಾಪಿಟಲ್, ಪರ್ಸೆಂಟೇಜ್ ಒಂದು 7% ಆಯ್ತು. 7%, ಹಾ, ಒಂದು 7% ರಿಟರ್ನ್ ನನ್ನ ಹೋದ ವಾರದ ಗಳಿಕೆ. ಇದು ತುಂಬಾ ಏನಾಗಿಲ್ಲ ಮಾರ್ಕೆಟ್ ಅಲ್ಲಿ ಆ ತರ ಹೇಳ್ಕೊಳ್ಳೋ ತರ ಒಂದು ಟ್ರೇಡ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ನೀವೆಲ್ಲರೂ ಕೂಡ ನೋಡಿದ್ರ ಲೈವ್ ಅಲ್ಲಿ, ಹೌದಾ? ಸೊ ನನ್ನ ಓವರ್ ಆಲ್ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಏನಿತ್ತು ಹೇಳಿ 7% ಆಯ್ತು. ನೀವು ಲೆಕ್ಕ ಹಾಕಿ ಯಾರ್ಯಾರು ಪ್ಲಸ್ ಅಲ್ಲಿ ಇದ್ದೀರಾ, ನಿಮ್ಗೆ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ರಿ, ಅಥವಾ ಸಮ್ವೇರ್ ನೀವೆಲ್ಲಾದ್ರೂ ಸ್ಟಕ್ ಆಗಿದ್ರಿ ಅಥವಾ ವಾಟ್ ಎವರ್. ಸೊ ನಾನು ಓವರ್ ಆಲ್ ಮಾಡಿದ್ ಮೋಸ್ಟ್ 95% ಟ್ರೇಡ್ ಎಲ್ಲ ನಂದು ಗೋಲ್ಡ್ ಅಲ್ಲೇ ಇತ್ತು, ಮತ್ತೆ ಬೇರೆ ಯಾವ್ದ್ರಲ್ಲೂ ಇರ್ಲಿಲ್ಲ. ಸೊ ನಾನು ಇದು ಸಣ್ಣ ಅಕೌಂಟ್ ಅನ್ನ ಎಲ್ರ ಜೊತೆ ಟ್ರೇಡ್ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಓಕೆ, ಸೊ ಸರ್ ಎವ್ರಿ ಟೈಮ್ ಲಿಕ್ವಿಡಿಟಿ ಸ್ವೀಪ್ ಅಲ್ಲಿ SL ಆಗ್ತಾ ಇದೆ. ದಟ್ ಇಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ತುಂಬಾ ಜನ ಅಲ್ಲೇ ಸ್ಟಕ್ ಆಗ್ತಾರೆ ಗಣೇಶ್ ಅವರೇ. ಸರ್ BTC ಅಲ್ಲಿ ಟ್ರೇಡ್ ಮಾಡೋದು ಗೊತ್ತಾಗ್ತಾ ಇಲ್ಲ. 5,000 ಅಕೌಂಟ್ ಅಲ್ಲಿ ಇದ್ದೀನಿ, ಅಕೌಂಟ್ ಅಲ್ಲಿ ಇಡಿ ಗೊತ್ತಾಗ್ತಿಲ್ಲ ನೀವ್ ಏನ್ ಹೇಳ್ತಿದ್ರ. ಸರ್ ಶಾರ್ಕ್ಸ್ ಅಂಡ್ ವೇಲ್ಸ್ ಯಾವ ಪಾಯಿಂಟ್ ಅಲ್ಲಿ ಬೈ ಆರ್ ಸೆಲ್ ಮಾಡ್ತಾರೆ ಹೇಳಿ ಸರ್. ಯಾವ ಝೋನ್? ವಿನೀತ್ ಅವ್ರು ಕೇಳ್ತಾರೆ. ಸರ್ ಹೇಳ್ತೀನಿ ನೋಡಿ, ಯಾರು ಎಲ್ಲಿ ಬೈ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನೀವು ಒಂದು ಅಸಂಪ್ಷನ್ ಅನ್ನ ಯಾವುದೋ ಒಂದು ಸ್ಟ್ರಾಟಜಿ ಬೇಸ್ ಮೇಲೆ ಹೋಗ್ಬೇಕು. ಅದ್ರ ಬೇಸ್ ಮೇಲೆ ಯು ಹ್ಯಾವ್ ಟು ಡಿಸೈಡ್. ಓಕೆ, ನನಗೆ ನಿಮ್ನೆಲ್ಲರೂ ಹಂಗೆ BTC ಲೈವ್ ಟ್ರೇಡೇ ಕೇಳ್ತೀನಿ, ಸರಿನಾ? ಉತ್ತರ ಕೊಡಿ, ಏನ್ ಮಾಡಬಹುದು ನೋಡೋಣ, ಅಥವಾ ನೀವೆಲ್ಲರೂ ಎಲ್ಲಿ ತಪ್ತಿದ್ದೀರಾ ಅಂತ ನೋಡೋಣ. ಈ ಪ್ರೆಸೆಂಟ್ ಚಾರ್ಟ್ ಅಲ್ಲಿ ಎಲ್ಲರೂ ಕೂಡ ನೋಡಿ, ಪ್ರೆಸೆಂಟ್ ಚಾರ್ಟ್ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ವಾಟ್ ಎವರ್ 15 ನಿಮಿಷದ್ದು. ನಿಮ್ ಪ್ರಕಾರ ನೋಡಿ 7:14 ಆಗಿದೆ, ಇನ್ನು 1 ನಿಮಿಷ ಇದೆ 15 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗಕ್ಕೆ. ಇಲ್ಲಿಂದ ನಾವು ಬೈ ಮಾಡನ್ವೋ ಅಥವಾ ಇಲ್ಲಿಂದ ಸೆಲ್ ಮಾಡನ್ವೋ, ಅಥವಾ ನನಗೇನೋ ಕ್ಲಾರಿಟಿ ಸಿಕ್ತಿಲ್ಲ ಸರ್ ಅನ್ನೋರು, ನಿಮ್ಗೇನ್ ಅನ್ಸುತ್ತೆ ಈ ಚಾರ್ಟ್ ಅಲ್ಲಿ? ಪ್ರತಿಯೊಬ್ರು ಕೂಡ ಹೇಳಿ ನೋಡೋಣ. ವಾಟ್ ಡು ಯು ಥಿಂಕ್? ಇಲ್ಲಿ ಬೈ ಮಾಡಬಹುದಾ, ಸೆಲ್ ಮಾಡಬಹುದಾ, ಅಥವಾ ನೋ ಕ್ಲಾರಿಟಿನ? ಸೊ ಲೈವ್ ಚಾರ್ಟ್ ಅಲ್ಲೇ ಒಂದು ಅನಲೈಸ್ ನೋಡೋಣ, ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನೀವೆಲ್ಲಿ ತಪ್ಪು ಮಾಡ್ತಿದ್ದೀರಾ, ಎವ್ರಿ ಟ್ರೇಡ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಇಂಥ ಸಣ್ಣ ಚಾರ್ಟ್ ಅನಲೈಸ್ ಮಾಡೋದ್ರ ಮುಖಾಂತರ ನಿಮಗೆ ಗೊತ್ತಾಗತ್ತೆ. ಸೊ ನೋಡೋಣ. ನೋಡಿ, ಇನ್ನ ಮಿಕ್ಕಿದ್ರ ಉತ್ತರ ಕೊಟ್ಟಿಲ್ಲ, ಯಾಕೆ ಮಲಗಿದ್ದೀರಾ ಹೆಂಗೆ ಎವ್ರಿಬಡಿ? ಸೊ ನಾನು BTC ಚಾರ್ಟ್ ಅನ್ನ ರೈಟ್ ನಾವು ಎಲ್ರಿಗೂ ಕೇಳ್ತಿದ್ದೀನಿ, ವಾಟ್ ಡು ಯು ಥಿಂಕ್ ಇಲ್ಲಿಂದ ಪ್ರೈಸ್ ಏನಾಗಬಹುದು ಅಂತ. ದರ್ಶನ್, ಈಸಿಯಾಗಿ ಎಷ್ಟು % ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಪರ್ ಮಂತ್? ಸರ್ ಹೇಳ್ತೀನಿ ನೋಡಿ, ಇದು ಎಲ್ಲರೂ ಕೂಡ ತುಂಬಾ ರಾಂಗ್ ಕ್ವಶನ್ ಕೇಳೋದು. ನನಗೆ 11 ವರ್ಷ ಆಯ್ತು ಮಾರ್ಕೆಟ್ ಅಲ್ಲಿ, 1 ವಾರಕ್ಕೆ 7% ಮಾಡಿದೆ. ಕೆಲವೊಂದ್ಸಲ 5% ಮೈನಸ್ ಅಲ್ಲಿ ಇರ್ತೀನಿ, ಕೆಲವೊಂದ್ಸಲ ಒಂದೇ ವಾರಕ್ಕೆ 30% ಆಗಿರುತ್ತೆ, ಕೆಲವೊಂದ್ಸಲ ಟ್ರೇಡೇ ಮಾಡಿರಲ್ಲ. ಸೊ ನೀವಿಲ್ಲಿ ಎಷ್ಟು ಪರ್ಸೆಂಟ್ ಮಾಡಬಹುದು ಅನ್ನೋದಕ್ಕಿಂತಲೂ ಎಷ್ಟು ಎಫರ್ಟ್ ಹಾಕ್ತಿದ್ದೀರಾ ಅದನ್ನ ತಿಳ್ಕೊಳ್ಳಿ. ತುಂಬಾ ಜನ ಇದೇ ರಾಂಗ್ ಅನ್ಕೊಂಡಿರೋದು. ನೋಡಿ, ಈಗ ಯಾವುದೇ ಸ್ಪೋರ್ಟ್ ತಗೊಳ್ಳಿ, ಎಷ್ಟು ರನ್ ಹೊಡಿಬಹುದು. ಈಗ ನೀವು ಲೆಟ್ಸ್ ಗೋ ಟು ಕ್ರಿಕೆಟ್, ಹೌದಾ? ಎಷ್ಟು ರನ್ ಹೊಡಿಬಹುದು ಒಬ್ಬ ಬ್ಯಾಟ್ಸ್ಮನ್ ಅನ್ನೋದು ಮ್ಯಾಚ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅವ್ನ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ ಅವತ್ತಿನ ಸಿಚುವೇಶನ್. ಹಂಗೆ ಇಲ್ಲೂ ಕೂಡ BTC ಅಲ್ಲಿ ಟ್ರೇಡ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್, ಸ್ವಲ್ಪ ಹೇಳ್ಕೊಡಿ. ಬೈ ಮಾಡಬೇಕು ಈಗ, ಸೆಲ್ ಮಾಡಬೇಕು, ನನ್ನೊಂದು ಆ ತರ ಒಂದು 5,000 ಅಕೌಂಟ್ ಅಲ್ಲಿ ಇಡಿ, 10,000 ಲಾಸ್ ಆಗಿದ್ದೀನಿ, ಸ್ವಲ್ಪ ಹೇಳಿ. ಓಕೆ, ನೋ ಕ್ಲಾರಿಟಿ, ಬೈ, ನೋ ಕ್ಲಾರಿಟಿ, ವೇಟ್, ಸೆಲ್, ಬೈ, ಸೆಲ್, ಕ್ಯಾಂಡಲ್ ಕ್ಲೋಸ್ ಆಗ್ಲಿ, ಬೈ, ಸೆಲ್. ಓಕೆ, ಪ್ರತಿಯೊಬ್ರು ಕೂಡ ನಿಮ್ ಉತ್ತರನ ಕೊಟ್ಟಿದ್ದೀರಾ, ಹೌದಾ? ಓಕೆ, ಈಗ ನಾ ಹೇಳ್ತೀನಿ ನೋಡಿ, ಪ್ರತಿಯೊಬ್ರು ನೋಡಿ, ನಾನು ಈ ಚಾರ್ಟ್ ಅಲ್ಲಿ ಅನಲೈಸ್ ಏನ್ ಮಾಡ್ತೀನಿ ತುಂಬಾ ಇಂಪಾರ್ಟೆಂಟ್ ನೋಡಿ. ಪರ್ಸನಲಿ ನಾನೇನ್ ಮಾಡ್ತೀನಿ, ಇದು ಯಾವ್ದಾದ್ರೂ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಝೋನ್ ಅಲ್ಲಿ ಬಂದಿದ್ಯಾ ಅಂತ ನೋಡ್ತೀನಿ. ಇದು ಬಂದಿದೆ ನೋಡಿ, ಪ್ರೈಸ್ ಏನಾಗಿದೆ, ಪ್ರೀವಿಯಸ್ ಸ್ವಿಂಗ್ ಹೈ ಹತ್ರ ಬಂದಿದೆ, ಕಾಣ್ತಿದೆ ಎಲ್ರಿಗೂ? ಅಂದ್ರೆ ಯಾವ ಝೋನು? ಸೆಲ್ಲಿಂಗ್ ಝೋನ್ ಅಲ್ಲಿ ಬಂದಿದೆ. ಆದ್ರೆ ಬರೆಯೋದಷ್ಟೇ ಅಲ್ಲ, ಪ್ರೈಸ್ ಅಲ್ಲಿ ಬಂದ ತಕ್ಷಣ ಏನಾಗಿದೆ ನೋಡಿ, ಪ್ರತಿಯೊಬ್ರು ಕೂಡ ಮೇಲ್ಗಡೆ ಕ್ಲೋಸ್ ಆಗಿದೆ. ಪ್ರೈಸು ಬೈಯಿಂಗ್ ಝೋನ್ ಹತ್ರ ಬಂದು ಮೇಲ್ಗಡೆ ಕ್ಲೋಸ್ ಆಗಿದೆ. ಅಂದ್ರೆ ಯಾರು ಪವರ್ಫುಲ್ ಇದಾರೆ? ಬೈಯರ್ಸ್. ಆದ್ರೆ ಇದು ಎಂಟ್ರಿ ಪಾಯಿಂಟ್ ಅಲ್ಲ, ಇಮಿಡಿಯೇಟ್ ಇಲ್ಲಿ ಬೈ ಮಾಡೋ ಹಾಗಿಲ್ಲ. ಇಲ್ಲಿ ನೋಡಿ, ಅಪ್ಪರ್ ವಿಕ್ ಇಲ್ಲಿ ತನಕ ಹೋಗಿ ಆಮೇಲೆ ಬೀಳಕ್ ಸ್ಟಾರ್ಟ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ನೀಟಾಗಿ ನೋಡಿ, ಅಥವಾ ನಾನು ನೆಕ್ಸ್ಟ್ ಈಗ ಟ್ರೇಡ್ ತಗೊಳ್ಳೋಣ ಈ ಒಂದು ಅನಾಲಿಸಿಸ್ ಪ್ರಕಾರ ಬಂದ್ರೆ ಸಿಂಪಲ್ ಏನು, ನೆಕ್ಸ್ಟ್ ಈ ಬೈ ಹೇಳಿರೋ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ರೆ ನಾನು ಬೈ ಮಾಡ್ತೀನಿ. ಯಾವ್ದ್ರ ಹೈ? ಇದೇನ್ ಬೈ ಹೇಳಿದಲ್ಲ, ಈ ಕ್ಯಾಂಡಲ್ ಇಲ್ಲೇ ಇದೆ ಇನ್ನ. ಇವಾಗ ಇವನು ಇದ್ರ ಹೈ ಯಾವಾಗ ಬ್ರೇಕ್ ಆಗ್ತಾನೋ ಅವಾಗ ಬೈ ಮಾಡ್ತೀನಿ. ಇದೇ ಕ್ಯಾಂಡಲ್ ನನ್ನ ಸ್ಟಾಪ್ ಲಾಸ್ ಆಗತ್ತೆ. ನನ್ನ ಟಾರ್ಗೆಟ್ ಇದೆಷ್ಟಿದೆ ಲೆಕ್ಕ ಹಾಕೋಣ, ಅದರ ಅಟ್ಲೀಸ್ಟ್ 1:1 or 1:2 ಟಾರ್ಗೆಟ್ ಇಡ್ತೀನಿ. ಅಥವಾ
ನೀವು ಸ್ಮಾರ್ಟ್ ಮನಿ ಪ್ರಕಾರನೇ ಟಾರ್ಗೆಟ್ ಇಡ್ಲೇಬೇಕು ಅಂದ್ರೆ ಸ್ವಲ್ಪ ಏನ್ ಮಾಡೋಣ, ಕ್ಯಾಂಡಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ಸೊ ನನ್ನ ಟಾರ್ಗೆಟ್ ಹತ್ತತ್ರ ಈ ಲೆವೆಲ್ಗೆ ಇಡೋಣ ನೋಡಿ. ಸೊ ನೀವು ಈ ಟ್ರೇಡ್ ಅನ್ನ ನೋಡಿದ್ರೆ 5 ನಿಮಿಷ 15 ನಿಮಿಷದಲ್ಲಿ ಹೋಗ್ತೀನಿ ನಾನು. ಸೊ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾರ್ಯಾರು ಸೆಲ್ ಅಂದಿದ್ದೀರಾ ಕ್ಲಿಯರ್ ಕಟ್ ನೋ. ನೀವು ಇನ್ನೊಮ್ಮೆ ವಿಚಾರ ಮಾಡಬೇಕು, ಟ್ರೇಡ್ ಅನ್ನ ಕಲಿಬೇಕು. ಸುಮ್ಮನೆ ಬೀಳ್ತಿದೆ ಮೇಲ್ ಹೋಗ್ತಿದೆ ಟ್ರೇಡ್ ತಗೊಂಡೆ ಅಂದ್ರೆ ಯು ವಿಲ್ ನೆವರ್ ಇಂಪ್ರೂವ್, ಪ್ರಾಫಿಟಬಲ್ ಆಗೋದು ಕಡಿಮೆ. ಯಾರ್ಯಾರು ಸೆಲ್ ಹೇಳಿದಿರಾ ರಾಂಗ್. ಯಾಕೆ? ಪ್ರೈಸ್ ಸಸ್ಟೇನ್ ಆಗಿರೋದೊಂದು ಸ್ವಿಂಗ್ ಹೈ ಮೇಲೆ ಸಸ್ಟೇನ್ ಆಗಿದೆ, ಅದರ ಅರ್ಥ ಇಲ್ಲಿ ಇಮಿಡಿಯೇಟ್ ಬೈ ಇಲ್ಲ. ಇದ್ರ ಹೈ ಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ಳೋಣ. ಸೆಲ್ ಅಂತೂ ಇಲ್ಲಂತೂ ಮಾಡಂಗೆ ಇಲ್ಲ. ಇನ್ನೊಂದು 15 ನಿಮಿಷದ ಕ್ಯಾಂಡಲ್ ಬಂದು ಇಲ್ಲೇನಾದ್ರೂ ರೆಡ್ ಆಗಿ ಹತ್ರ ಲೋ ಬ್ರೇಕ್ ಆದ್ರೆ ಸೆಲ್ ಮಾಡೋಣ, ಹೊರತು ಟ್ರೇಡ್ ಇಲ್ವೇ ಇಲ್ಲ ಈ ಟ್ರೇಡ್ ಸ್ಪೆಸಿಫಿಕಲಿ. ಸೊ ನೋಡೋಣ, ನನಗೆ ಟ್ರೇಡ್ ಸಿಕ್ತು ಅಂದ್ರೆ ಇಲ್ಲಿ ಬೈ ಮಾಡೋಣ. 64 65 250ಗೆ 65 350 ಅಥವಾ 400 ಸೇಮ್ 150 ಎಸ್ ಎಲ್ ಆಗುತ್ತೆ, 150 ಪಾಯಿಂಟ್ ಟಾರ್ಗೆಟ್ ಆಗುತ್ತೆ BTC ಇವತ್ತಿನ ಟ್ರೇಡ್ ಅಲ್ಲಿ. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ ನಿಮಗೆ. ಓಕೆ, ಸೊ ಇದು ಓವರ್ ಆಲ್ ಅನಾಲಿಸಿಸ್. ಇನ್ನೊಂದು ನೋಡೋಣ. ಹಾ, ತುಂಬಾ ಜನ ಕೆಲವೊಂದು ಟಾಪಿಕ್ ಬಗ್ಗೆ ಕೇಳ್ತಿದ್ದೀರಾ. ಯಾವುದು ಸರ್, ನಾವು ಬಿಗ್ ಗೈಸ್ ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ತುಂಬಾ ಜನ ಕೇಳಿದ್ರಿ. ಹೌದಾ? ಕೆಲವೊಬ್ರು ಏನ್ ಹಾಕಿದ್ರಿ, ಯಾವುದು SMC ಬಗ್ಗೆ, ಆಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬಗ್ಗೆ ಏನೇನೋ ಹಾಕಿದ್ದೀರಾ. ನಾನು ಎಲ್ರಿಗೂ ಹೇಳ್ತೀನಿ, ನನ್ನ ಕಡೆಯಿಂದ ಒಂದ್ ಸಣ್ಣ ಸಜೆಷನ್ ನಿಮ್ಗೆ ಎಲ್ರಿಗೂ ಅಂದ್ರೆ, ನೋಡಿ ಏನ್ ಸಜೆಷನ್ ನಿಮಗ್ ಕೊಡಬೇಕು ಅಥವಾ ಕೊಡಬಹುದು ಅಂದ್ರೆ, ಮಾಸ್ಟರ್ ಒನ್ ಸೆಟಪ್. ನಾನು ಎವ್ರಿ ಟೈಮ್ ಹೇಳ್ತೀನಿ, ಐ ಡೋಂಟ್ ನೋ ಎಷ್ಟು ಜನ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ, ಯಾವುದಾದ್ರೂ ಒಂದು ಸೆಟಪ್ ಅನ್ನ ಮಾಸ್ಟರ್ ಮಾಡಿ. ಮಾಸ್ಟರ್ ಅಂದ್ರೆ ಆ ಸೆಟಪ್ ಅಲ್ಲಿ ಎಂಟ್ರಿ ಎಲ್ಲಿ ತಗೊಳ್ಳೋದು, ಅದು ಬೈ ಇರಬಹುದು ಅಥವಾ ಸೆಲ್ ಇರಬಹುದು, ಅದರಲ್ಲಿ ಸ್ಟಾಪ್ ಲಾಸ್ ಏನು, ಅದರಲ್ಲಿ TP ಏನು, ಅಂಡ್ ಪ್ರತಿ ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ತಗೊಳ್ತೀರಾ, ಈ 4 ನೀವು ಪ್ರಾಪರ್ ಆಗಿ ಯಾವ್ದಾದ್ರು ಒಂದು ಸೆಟಪ್ ಮೇಲೆ ಫೋಕಸ್ ಮಾಡಿ. ಅದು ಯಾವ್ಯಾವ್ದ್ರಲ್ಲಿ ಇರಬಹುದು, ಯಾವ್ಯಾವ್ದ್ರಲ್ಲಿ ಟ್ರೇಡ್ ನೀವು ಕಲಿಬಹುದು ಅಂದ್ರೆ ಹೇಳ್ತೀನಿ ನೋಡಿ. ಯಾರು ಹೊಸಬ್ರು ಇದ್ರೆ ಅವರು, ಹಳೆಬ್ರು ಕೂಡ. ಒಂದನೇ ಸೆಟಪ್ ಯೂಸ್ವಲಿ ನೀವು ಯಾವ್ದ್ರಲ್ಲಿ ಹೋಗ್ಬಹುದು, ಕ್ಯಾಂಡಲ್ ಮುಖಾಂತರ ಕಲಿಬಹುದು. ಯಾವ್ದ್ರ ಮುಖಾಂತರ? ಒಂದನೇ ಸೆಟಪ್ ಅಥವಾ ನೀವು ಸ್ಟ್ರಾಟಜಿ ಏನು ಕ್ಯಾಂಡಲ್ ಮುಖಾಂತರ ಕಲೀರಿ. ಅದು ಬೇಡವಾ, ಸಿಂಪಲ್ ಆಗಿರೋ ಪ್ರೈಸ್ ಆಕ್ಷನ್ ಥಿಯರಿಯಿಂದ ಕಲೀರಿ. ಅದು ಬೇಡವಾ, ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ SMC. ಅದು ಬೇಡವಾ, ಟ್ರಾಪ್ ಕ್ಯಾಂಡಲ್ಗೆ ಹೋಗಿ. ಅದು ಬೇಡವಾ, FVGಗೆ ಹೋಗಿ. ಅದು ಬೇಡ ಅಂದ್ರೆ ನೀವು ಜೋನ್ಸ್ ಬೇಸಿಸ್ ಮೇಲೂ ಕೂಡ ತಗೋಬಹುದು. ಇನ್ನ ತುಂಬಾ ಇದಾವೆ. ಇದು ಬೇಡ ಅಂದ್ರೆ ಸಿಂಪಲ್ ಆಗ್ಬೇಕು ಅಂದ್ರೆ EMA ಮೂವಿಂಗ್ ಎವರೇಜ್ ಮೇಲೂ ಕೂಡ ನೀವು ಹೋಗಬಹುದು. ಆದ್ರೆ ಇಂಪಾರ್ಟೆಂಟ್ ಕೊನೆಗೆ ಬರೋದೇನೋ, ಯಾವುದೇ ಸ್ಟ್ರಾಟಜಿ ಇರಲಿ, ಅದರ ಎಂಟ್ರಿ ಗೊತ್ತಿದೆಯಾ, ಸ್ಟಾಪ್ ಲಾಸ್ ಗೊತ್ತಿದೆಯಾ, ಟಾರ್ಗೆಟ್ ಗೊತ್ತಿದೆಯಾ, ಮತ್ತೆ ರಿಸ್ಕ್ ಗೊತ್ತಿದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ಇದು ನಿಮ್ಗೆ ಯಾವುದೋ ಒಂದು ಗೊತ್ತಿಲ್ಲ ಅಂದ್ರೆ ಕಷ್ಟ. ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗೋದು ಕಷ್ಟ. ಟೈಮ್ ತಗೊಳ್ಳಿ. ಒಂದು ನೀವು ಬುಕ್ ಓದಿ ಕಲಿಬಹುದು, ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲಿಬಹುದು, ಅಥವಾ ಪ್ರಾಪರ್ ಆಗಿರೋ ಮೆಂಟರ್ನ ತಗೊಂಡು ಕಲಿಬಹುದು, ನಿಮ್ ಮೇಲೆ. ಬಟ್ ನನ್ನ ಪರ್ಸನಲ್ ಸಜೆಷನ್, ಯಾವ್ದಾದ್ರು ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗಿ. ನಾವು ಚಾರ್ಟ್ ಪೇ ಚರ್ಚಾದಲ್ಲಿ ಹೊಸ ಟಾಪಿಕ್ ಹೇಳ್ಕೊಡಲ್ಲ ನಾನು. ಯೂಸ್ವಲಿ ನಾನೇನ್ ಮಾಡ್ತೀನಿ ಹೇಳಿ, ನೀವು ಕಲ್ತಿರೋದನ್ನ ಒಂದು ಪ್ರಾಕ್ಟೀಸ್ ಮಾಡೋಣ, ಚಾರ್ಟ್ ಅನಲೈಸ್ ಮಾಡೋಣ ಅಂತ ಮಾಡ್ತೀವಿ ಇವತ್ತು. ಹೌದಾ? ಓಕೆ, ಸೊ ನಾವೇನ್ ಮಾಡ್ಬೋದು ಅಂದ್ರೆ, ಯಾರೊಬ್ರು ಹೇಳ್ತಾರೆ ಲಿಕ್ವಿಡಿಟಿ ಸ್ವೀಪ್ ಬಗ್ಗೆ. ಸರ್, ಲೈವ್ ಮಾರ್ಕೆಟ್ ಅಲ್ಲಿ ಈ ಕ್ವಶನ್ ಕೇಳಿ ನಾನು ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಎಸ್ ಸತೀಶ್ ಅವರೇ, ನಾವು ಇಲ್ಲಿ ಹಾಕಿರೋದು ಲೈವ್ ಚಾರ್ಟ್ ನೋಡಿ, ಇದು ಲೈವ್ ಚಾರ್ಟ್. ಓಕೆ, ಸೊ ಇನ್ನ ನೋಡಿ 1 ಅವರ್ ಚಾರ್ಟ್ ನೋಡೋಣ. 1 ಅವರ್ ಏನ್ ಹೇಳುತ್ತೆ? 1 ಅವರ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ನೋಡಿ, ಇವನು ಈ ಪ್ರೀವಿಯಸ್ ಹೈ ಕೆಳಗಡೆ ಕ್ಲೋಸ್ ಆದ ಅಂತ ಅನ್ಕೊಳ್ಳಿ, ಸೆಲ್ ಮಾಡ್ಬೋದು. ಬಟ್ ಇತರ ಲೋ ಬ್ರೇಕ್ ಆದ್ರೆ ಸೆಲ್ ಮಾಡಬೇಕು, ಕಷ್ಟ. ವೇಟ್ ಮಾಡೋಣ. 1 ಅವರ್ ಮುಖಾಂತರ ಅಂತೂ ಎಂಟ್ರಿ ಇಲ್ಲ. ಇನ್ನ 8 ನಿಮಿಷ ಇದೆ. 15 ನಿಮಿಷದ ಪ್ರಕಾರ ಇದೆ. ಇದ್ರ ಹೈ ಬ್ರೇಕ್ ಆದ್ರೆ, ಇಲ್ಲ ಅಂದ್ರೆ ಇವನ್ ರೆಡ್ ಕ್ಯಾಂಡಲ್ ಆಗಿ ಲೋ ಬ್ರೇಕ್ ಆದ್ರೆ ಸೆಲ್ ಮಾಡೋಣ. ಸೊ ದಿಸ್ ಇಸ್ ಅಬೌಟ್ ಟ್ರೇಡ್ ಬಗ್ಗೆ. ಸರ್, ಮಾರ್ಕೆಟ್ ಬಿಗ್ ಪ್ಲೇಯರ್ಸ್ ಆರ್ಡರ್ ಹತ್ರ ಮೂವ್ ಆಗುತ್ತೆ ಇಲ್ಲ ಸರ್. ಇಲ್ಲಿ ಬಿಗ್ ಪ್ಲೇಯರ್ ಸಣ್ಣ ಪ್ಲೇಯರ್ ಅಂತಿರಲ್ಲ, ಎಲ್ಲರೂ ಟೆಕ್ನಿಕಲ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಯಾರು 500 ಕೋಟಿ 1000 ಕೋಟಿ ಇರುತ್ತೆ, ಅವ್ರು ಏನ್ ಮಾಡ್ತಾರೆ, ತುಂಬಾ ಸಿಂಪಲ್, ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಬೈ ಅಥವಾ ಸೆಲ್ ಆರ್ಡರ್ ಹಾಕ್ತಾರೆ. ಅದು ಎಲ್ಲಿ ಇರಬಹುದು ಅಂತ ನೀವು ನಿಮ್ಮ ಸ್ಟ್ರಾಟಜಿ ಪ್ರಕಾರ ಅನಲೈಸ್ ಮಾಡ್ಕೋಬಹುದು. ಅಂತ ಥಿಂಗ್ಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ 3-4 ನೋಡಿ. ಒಂದು ಸ್ಮಾರ್ಟ್ ಮನಿ ಹೆಲ್ಪ್ ಆಗತ್ತೆ ನಿಮಗೆ, ಟ್ರಾಪ್ ಕ್ಯಾಂಡಲ್ ಹೆಲ್ಪ್ ಆಗತ್ತೆ, FVG ಹೆಲ್ಪ್ ಆಗತ್ತೆ, ಮತ್ತೆ ಜೋನ್ಸ್. ಈ 4 ನಿಮ್ಗೆ ಮಾರ್ಕೆಟ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಎಲ್ಲಿ ಇರ್ತಾರೆ ಅನ್ನೋದು ಹೆಲ್ಪ್ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಎವ್ರಿ ಡೇ ಟ್ರೇಡ್ ಮಾಡುವಾಗ, ಇಲ್ಲಾಂದ್ರೆ ಕಷ್ಟ. ಸರ್, ಜೋನ್ ಒಳಗೆ ಕ್ಲೋಸ್ ಆದ್ರೆ ಹೆಂಗೆ? ಸಿಂಪಲ್, ಅದ್ರ ಹೈ ಲೋ ಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ಳಿ. ಮಂಜುನಾಥ್ ಸರ್, ರೀಟೆಸ್ಟ್ ಅಂದ್ರೆ ಏನು? ಸರ್, ರೀಟೆಸ್ಟ್ ಅಂದ್ರೆ ಹೇಳ್ತೀನಿ ನೋಡಿ. ಇಲ್ಲಿ ಲೈವ್ ಎಕ್ಸಾಂಪಲ್ ಅಲ್ಲೇ ಇದು ಸ್ವಿಂಗ್ ಹೈ ಇದೆ, ಪ್ರೈಸ್ ಇದ್ರ ಹೈ ಬ್ರೇಕ್ ಆಗಿ ಮೇಲೆ ಹೋಗಿದ್ದಾನೆ,
ವಾಪಸ್ ಬಂದು ಇದಕ್ಕೆ ಟಚ್ ಆಗಿ ಮೇಲ್ ಹೋಗ್ತಾನೆ, ಹೌದಾ? ಇದಕ್ಕೆ ನಾವು ರೀಟೆಸ್ಟ್ ಅಂತ ಕರಿತೀವಿ. ರೀಟೆಸ್ಟ್ ಅಂದ್ರೆ ಮೇಲ್ ಹೋದನು ಯಾವುದೋ ಒಂದು ಪಾಯಿಂಟಿಗೆ ಬಂದು ಟಚ್ ಆಗಿ ಆಮೇಲೆ ಮೇಲ್ ಹೋಗೋದು, ಅಥವಾ ಲೆಟ್ಸ್ ಏನ್ ಇಲ್ಲಿಂದ ಬಂದು ಡೌನ್ ಬಿದ್ದು ರೀಟೆಸ್ಟ್ ಅಂದ್ರೆ ಇದಕ್ಕೆ ಬಂದು ಟಚ್ ಆಗಿ ಬೀಳೋದು, ಇದಕ್ಕೆ ರೀಟೆಸ್ಟ್. ಮಾರ್ಕೆಟ್ ಡೌನ್ ಇದಾನೆ, ಅದೇ ತರ ಮತ್ತೆ ಡೌನ್ ಕಂಟಿನ್ಯೂ ಆಗ್ತಾನೆ, ಬಟ್ ಒಂಚೂರು ಅಪೋಸಿಟ್ ಡೈರೆಕ್ಷನ್ ಬಂದು ಮತ್ತೆ ಟ್ರೆಂಡ್ ಕಂಟಿನ್ಯೂ. ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗಿದೆ, ಆಮೇಲೂ ಮೇಲ್ ಹೋಗ್ತಾನೆ, ಬಟ್ ಒಂಚೂರು ಡೌನ್ ಬಂದು ಮತ್ತೆ ಮೇಲ್ ಹೋಗೋದಕ್ಕೆ ರೀಟೆಸ್ಟ್ ಅಂತ ಕರಿತೀವಿ. ಅಂದ್ರೆ ಟ್ರೆಂಡ್ ಕಂಟಿನ್ಯೂಯೇಷನ್ ಅಲ್ಲಿ ಇನ್ನೊಂದು ಡೈರೆಕ್ಷನ್, ಸೇಮ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೇಡ್ ಇನ್ನೊಂದು ಟ್ರೇಡ್ ನಿಮಗ್ ಸಿಕ್ತಕ್ಕಂತ ಜಾಗ, ಅದಕ್ಕೆ ರೀಟೆಸ್ಟ್ ಅಂತ ಕರಿತೀವಿ. ಜೋನ್ಸ್ ಡ್ರಾ ಬಗ್ಗೆ ಬುಕ್ಸ್ ಇದ್ರೆ ಹೇಳಿ, ಕಷ್ಟ ಸರ್ ನೀವು ಬುಕ್ಸ್ ಎಲ್ಲ ಅಲ್ಲಿ ಹೋದ್ರೆ. ಎನಿವೆ, ಸೊ ಈಗ ಎಲ್ಲರೂ ಚಾರ್ಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ಯಾವ ತರ ಚಾರ್ಟ್ ಎವ್ರಿ ಡೇ ಒಂದು 5-10 ಚಾರ್ಟ್ ಅನಲೈಸ್ ಮಾಡಿದ್ವಿ, ಮುಂದೆ ಏನಾಗ್ತಾನೆ ಅಥವಾ ಟ್ರೇಡ್ ಯಾವ ತರ ತಗೋಬಹುದು ಅಂತ. ಎಷ್ಟು ಜನ ರೆಡಿ ಇದ್ದೀರಾ ಚಾರ್ಟ್ ಅನಲೈಸ್ ಮಾಡಕ್ಕೆ? ಎವ್ರಿಬಡಿ. ಯಾವ ತರ ನಾವು ಲಾಸ್ಟ್ ವೀಕ್ ಮಾಡಿದ್ವಿ ಅದೇ ತರ. ಹೌ ಮೆನಿ ಆಫ್ ಯು ಆರ್ ರೆಡಿ ಟು ಡೂ ಅ ಚಾರ್ಟ್ ಅನಾಲಿಸಿಸ್? ನೋಡೋಣ ಎಷ್ಟು ಜನ ಪ್ರಾಪರ್ ಆಗಿ ಉತ್ತರ ಕೊಡಕ್ ರೆಡಿ ಇದ್ದೀರಾ. ಥಿಂಕ್ ಲಾಸ್ಟ್ ಟೈಮ್ 121 ತನಕ ಆಗಿತ್ತು ನಮ್ದು. ಲೆಟ್ಸ್ ಸಿ. ಓಕೆ, ಎಲ್ರು ನೋಡಿ ಪ್ರೆಸೆಂಟ್ ಚಾರ್ಟ್ ಅನ್ನ ನೀವೆಲ್ಲರೂ ಕೂಡ ನೋಡ್ತಿದ್ದೀರಾ ನೋಡಿ. ಸೊ ಚಾರ್ಟ್ ನೋಡೋಣ ಮುಂದೆ ಏನಾಗಬಹುದು ಅಂತ ನೀವೇ ನನಗೆ ಹೇಳೋರಂತೆ. ಈ ಚಾರ್ಟ್ ಯಾವುದು ಅಂದ್ರೆ 120, 120, ಹೌದಾ? ಸೊ ಈಗ ಅಗೇನ್ ನಾನು ಲಾಸ್ಟ್ ಟೈಮ್ ಮಾಡ್ದಂಗೆ ಲೆಟ್ಸ್ ಗೋ ಟು ಪೋಲ್ 120. ಈ ಪೋಲ್ ಅನ್ನ ಎಂಡ್ ಮಾಡ್ತೀನಿ. ಓಕೆ, ನಿಮ್ ಪ್ರಕಾರ 120 ಚಾರ್ಟ್ ಇದು, ಎಲ್ಲರೂ ಕೂಡ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಚಾರ್ಟ್ ಅಲ್ಲಿ ಹೇಳಿ, ಅಥವಾ ನೋಟ್ ಕ್ಲಾರಿಟಿ ಅಂತ ಏನಾದ್ರೂ ಹೇಳಿ ನೋಡೋಣ ಎಲ್ಲರೂ ಕೂಡ, ಎವ್ರಿಬಡಿ. ಓಕೆ, ನಾನು ಒಂದು ಪೋಲ್ ಅನ್ನ ರನ್ ಮಾಡಿದೀನಿ. ನಿಮ್ಮ ಮೋರ್ ಆಪ್ಷನ್ ಅಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ರೈಟ್ ಆಪ್ಷನ್, ಐ ಮೀನ್ ಡೌನ್ ಸೈಡ್ ಅಲ್ಲೇ ಮೋರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಿಮ್ ಪ್ರಕಾರ ಈ ನೆಕ್ಸ್ಟ್ ಚಾರ್ಟ್ ಏನಾಗತ್ತೆ, ಪ್ರೈಸ್ ಇಲ್ಲಿಂದ ಮೇಲ್ ಹೋಗಬಹುದಾ ಅಥವಾ ಪ್ರೈಸ್ ಇಲ್ಲಿಂದ ಬೀಳಬಹುದಾ, ಅಥವಾ ಸರ್ ನನಗೆ ಗೊತ್ತಾಗ್ತಿಲ್ಲ, ಎನ್ ಸಿ ಅಂದ್ರೆ ನೋ ಕ್ಲಾರಿಟಿ, ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ಅಂದ್ರೆ ನೋ ಕ್ಲಾರಿಟಿ ಅಂತ ಹಾಕಿ. ಸೊ ದಟ್ ಅನಲೈಸ್ ಮಾಡೋದನ್ನ ಕಲೀರಿ ಪ್ರತಿಯೊಬ್ಬರು ಕೂಡ. ಸುಮ್ಮನೆ ಮೇಲೆ ಕೆಳಗಡೆ ಅಲ್ಲೇನೋ ಬಟನ್ ಇದೆ ಅಂತ ಕ್ಲಿಕ್ ಮಾಡಬೇಡಿ, ಉಪಯೋಗ ಇಲ್ಲ. ಹಂಗಿರೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಬೇರೆ ಕೆಲಸ ಮಾಡಿ. ನಾವು ಈ ಚಾರ್ಟ್ ಚರ್ಚಾದಲ್ಲಿ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ನಿಮಗೆಲ್ರಿಗೂ ಕೂಡ ರೈಟ್ ನಾಲೆಜ್ ಸಿಗಲಿ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಫೀಲಿಂಗ್ಸ್ ಇಂದ, ಎಮೋಷನ್ಸ್ ಇಂದ ಟ್ರೇಡ್ ಮಾಡ್ತೀರಾ. ಅದೆಲ್ಲವೂ ಹೋಗಬೇಕು ಅನ್ನೋದನ್ನ ನಮ್ಮ ಇಂಟೆನ್ಷನ್ ಆಗಿ ಇಟ್ಕೊಂಡಿದೀವಿ ನಾವು ನೋಡಿ. ಸೊ ಇಲ್ಲಿಂದ ಏನಾಗ್ಬೋದು ಅಂದ್ರೆ ಒಂದು 50% ಅಪ್ ಅಂತ ಹಾಕಿದೀರಾ, ಒಂದು 30% ಜನ ಡೌನ್ ಆಗುತ್ತೆ ಅಂತ ಹಾಕಿದಾರೆ, ಇನ್ನೊಂದು 20%, 15% ಜನ ನೋ ಕ್ಲಾರಿಟಿ ಅಂತ ಹಾಕಿದೀರಾ. ಓಕೆ, ಇನ್ನ ಮಿಕ್ಕಿದವ್ರು ಮಲಗಿದೀರಾ ಹಂಗೆ, ಇನ್ನ ಅರ್ಧ ಜನ ಹಾಕಿಲ್ಲ. ವಿತ್ ರೀಸನ್ ಹಾಕಿ. ಸಾರಿ, ಅಲ್ಲೇನ್ ರೀಸನ್ ಹಾಕಕ್ ಬರಲ್ಲ, ನೀವು ರೀಸನ್ ಕಂಡು ಹಿಡ್ಕೊಳ್ಳಿ, ಅಥವಾ ರೀಸನ್ ಗೊತ್ತಿದ್ರೆ ಮಾತ್ರ ಹಾಕಿ. ಓಕೆ, ಕೆಲವರು ಮೆಸೇಜ್ ಎಲ್ಲ ಹಾಕ್ತಿದ್ರ, ದಟ್ ಇಸ್ ಫೈನ್. ಈ ತರ ಚಾರ್ಟ್ ಅನಾಲಿಸಿಸ್ ಮಾಡೋ ಉದ್ದೇಶ ಏನು ಅಂದ್ರೆ ನಿಮಗೆಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ಲಿ, ನೀವೇನ್ ತಪ್ಪು ಮಾಡ್ತಿದ್ದೀರಾ. ಅಥವಾ ತುಂಬಾ ಜನ, ನಾನು ಹೇಳ್ತೀನಿ ನೋಡಿ, ಐ ಹೋಪ್ ನನಗೆ ನಮ್ಮ ಹುಬ್ಳಿ ಆಫೀಸಿಗೆ ಲಾಸ್ಟ್ ಟೈಮ್ ಐ ಥಿಂಕ್ ಗುರುವಾರ ಯಾರೋ ಗುರುವಾರ ಬುಧವಾರ ಒಬ್ರು ಬಂದಿದ್ರು ಸ್ಟೂಡೆಂಟ್. ಹಿ ವಾಸ್ ಫ್ರಮ್ ನಿಯರ್ ಬೈ, ಯಾವುದು ಕಿತ್ತೂರ್ ಅವ್ರಂತ. ಸರ್ ನೀವು ಲಾಸ್ಟ್ ವೀಕ್ ಚಾರ್ಟ್ ಅನಾಲಿಸಿಸ್ ಮಾಡಿಸಿದ್ ನನಗೆ ತುಂಬಾ ಹೆಲ್ಪ್ ಆಯ್ತು, ಅದರಿಂದ ನಾನು 50,000 ರೂಪಾಯಿಯನ್ನ, ಅಂದ್ರೆ ಫಾರೆಕ್ಸ್ ಅಲ್ಲಿ 50,000 ರೂಪಾಯಿ ಹಾಕಿದ್ದು 77,000 ಅಂದ್ರೆ ಒಂದು 28,000 ಪ್ರಾಫಿಟ್ ಮಾಡಿದೀನಿ ಸರ್. ಸಿಂಪಲ್ ಕಾನ್ಸೆಪ್ಟ್ ಮೇಲೆ ನೀವು ಹೇಳಿದ್ದನ್ನೇ ನಾನು ಒಂಥರ ಓವರ್ ಆಲ್ ನೋಡ್ಕೊಂಡು ಇನ್ನೊಂದು ಪ್ರಾಕ್ಟೀಸ್ ಮಾಡಿದೆ, ಪ್ರಾಫಿಟೇಬಲ್ ಆಗಿದ್ದೀನಿ ಸರ್, ಖುಷಿ ಆಯ್ತು ಅಂತ ಆ ಮನುಷ್ಯ ಬಂದಿದ್ದ, ಇನ್ನ ಹುಡುಗ ಅವನು. ಸೊ ಖುಷಿ ಆಗತ್ತೆ ಹೇಳಿದ್ದು ನಿಮಗೆ ಹೆಲ್ಪ್ ಆದ್ರೆ, ಹೌದಾ? ನೋಡಿ, ಸೊ ಹಾಗಿದ್ರೆ ಈಗ ಏನ್ ಮಾಡೋಣ, ರೈಟ್ ನಾವು ನೋಡೋಣ ಮುಂದೆ ಏನಾಗತ್ತೆ. ನಾನೇನ್ ಮಾಡ್ತೀನಿ ಹೇಳ್ತೀನಿ ನೋಡಿ ಪ್ರತಿಯೊಬ್ಬರು ಕೂಡ. ನಾನು ಪ್ರೆಸೆಂಟ್ ಚಾರ್ಟ್ ಇಲ್ಲಿದೆ, ಹೌದಾ? ಯಾವುದೇ ಟ್ರೇಡ್ ಅನ್ನ ತಗೊಳ್ಳೋದಕ್ಕಿಂತ ಮೊದಲು ನಾನೇನ್ ಡಿಸೈಡ್ ಮಾಡ್ತೀನಿ, ಮಾರ್ಕೆಟ್ ಈಗ ಬೈಯರ್ ಝೋನ್ ಹತ್ರ ಇದೆಯೋ ಅಥವಾ ಮಾರ್ಕೆಟ್ ಸೆಲ್ಲರ್ ಝೋನ್ ಹತ್ರ ಇದೆಯೋ ಅಂತ ಲೆಕ್ಕ ಹಾಕ್ತೀನಿ. ಹೆಂಗ್ ಡಿಸೈಡ್ ಮಾಡೋದು? ಪ್ರೆಸೆಂಟ್ ಚಾರ್ಟ್ ಇಲ್ಲಿರೋದು, ಇದ್ರ ಬ್ಯಾಕ್ ಸೈಡ್ ಚಾರ್ಟ್ ಅನ್ನ ನೋಡಿ, ಇಲ್ಲೊಂದು ಸ್ವಿಂಗ್ ಹೈ ಇದೆ, ಕಾಣ್ತಿದ್ಯಾ? ಪ್ರೈಸು ಇಲ್ಲಿಂದ ಮೇಲ್ ಬಂದ, ಟಚ್ ಆಗಿ ಆಮೇಲೆ ಇಲ್ಲಿ ಬಿದ್ದು ಆಮೇಲೆ ಮೇಲ್ ಹೋಗಿದ್ದಾನೆ. ಸೊ ನಾನೇನ್ ಮಾಡ್ತೀನಿ ಇದನ್ನ, ಓಕೆ, ಸೊ ಇದೊಂದು ಸ್ವಿಂಗ್ ಹೈ ಅಂತ ಕನ್ಸಿಡರ್ ಮಾಡ್ತೀನಿ. ಇದೇನಂತ ಕನ್ಸಿಡರ್ ಮಾಡ್ತೀನಿ, ಸ್ವಿಂಗ್ ಲೋ. ಪ್ರೆಸೆಂಟ್ ಪ್ರೈಸ್ ಏನಾಗಿದೆ ಅಂದ್ರೆ ಸ್ವಿಂಗ್ ಹೈ ಹತ್ರ ಅಂತೂ ಬಂದಿದೆ, ಎಲ್ರು ನೋಡಿ. ಸ್ವಿಂಗ್ ಹೈ ಅಂದ್ರೆ ಇಲ್ಲಿಂದ ಪ್ರೈಸ್ ಬಿದ್ದಿದೆ ಅಂದ್ರೆ ಯಾರು ಕಂಟ್ರೋಲ್ ಇದಾರೆ ಇಲ್ಲಿ? ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಯಾರು? ಸೆಲ್ಲರ್ಸ್ ಕಂಟ್ರೋಲ್ ಇದ್ದಾರೆ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್, ಇದ್ರ ಹತ್ರ ಬಂದ ಮೇಲೆ ಪ್ರೈಸ್ ಈ ಸ್ವಿಂಗ್ ಹೈ ಮೇಲ್ ಕ್ಲೋಸ್ ಆಗಿದೆಯೋ, ನೀಟಾಗಿ ನೋಡಿ. ಪ್ರೈಸ್ ಈ ಸ್ವಿಂಗ್ ಹೈ ಮೇಲ್ ಕ್ಲೋಸ್ ಆಗಿದೆಯೋ ಕೆಳಗಡೆ ಕ್ಲೋಸ್ ಆಗಿದೆಯೋ ನೋಡ್ಬೇಕು. ನಾನು ಇದನ್ನ ಸಿಂಪಲ್ ವೇದಲ್ಲಿ ಯಾಕೆ ಹೇಳ್ತಿದ್ದೀನಿ, ಇದೇ ತರನೇ ವರ್ಕ್ ಆಗೋದಿದು.
ಇದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ರೆಡ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್, ವಿಕ್ ಮತ್ತೊಂದೆಲ್ಲ ಮುಂದ್ ನೋಡಿ. ಸೊ ಕ್ಲೋಸ್ ಎಲ್ಲಾಗಿದ್ದಾನೆ, ಡೌನ್ ಸೈಡ್ ಆಗಿದ್ದಾನೆ, ಅಂದ್ರೆ ಸ್ವಲ್ಪ ಸೆಲ್ಲರ್ಸ್ ಪವರ್ಫುಲ್ ಆಗಿದ್ದಾರೆ ಅಥವಾ ಸೆಲ್ಲರ್ಸ್ ಕಂಟ್ರೋಲ್ ಇದ್ದಾರೆ. ಆದ್ರೆ ಇಂಪಾರ್ಟೆಂಟು, ಇದು ಕೆಳಗಡೆ ಕ್ಲೋಸ್ ಆಗಿದ್ರೆ ಇವನ್ ರೆಡ್ ಕ್ಯಾಂಡಲ್ ಆಗ್ಬೇಕಾಗಿತ್ತು ಇಲ್ಲಿ, ಆವಾಗ ಕೆಳಗಡೆ ಹೋಗ್ತಿದ್ದ. ಅಥವಾ ಇದು ಗ್ರೀನ್ ಕ್ಯಾಂಡಲ್ ಏನಾಗಿದೆಯಲ್ಲ ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೇಕಾಗಿತ್ತು. ಸೊ ನಾನು ಇಮಿಡಿಯೇಟ್ ಟ್ರೇಡ್ ತಗೊಳ್ಳಲ್ಲ, ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡಿ ಟ್ರೇಡ್ ಅನ್ನ ಡಿಸೈಡ್ ಮಾಡ್ತೀನಿ. ನೋಡಿ ಹಂಗಿದ್ರೆ ಏನಾಗತ್ತೆ ಮುಂದೆ ಎಲ್ರು ನೋಡೋಣ. ನೋಡಿ ಏನಾಗಿದೆ ಪ್ರತಿಯೊಬ್ರು ನೋಡಿ. ಪ್ರೈಸ್ ಏನಾಯ್ತು ಇಲ್ಲಿಂದ, ಇದೇ ಕ್ಯಾಂಡಲ್ ಈ ಸ್ವಿಂಗ್ ಐ ಹತ್ರ ಪ್ರೈಸ್ ಬಂದ, ಆದ್ರೆ ಕ್ಲೋಸ್ ಆಗಿದ್ದು ಇದ್ರ ಕೆಳಗಡೆ. ನೆಕ್ಸ್ಟ್ ಕ್ಯಾಂಡಲ್ ಏನಾದ ಹೇಳಿ, ರೆಡ್ ಆಗಿದ್ದಾನೆ, ಕ್ಲಿಯರ್ ಕಟ್. ಇದ್ರ ಲೋ ಬ್ರೇಕ್ ಆದ್ರೆ ನಾನು ಸೆಲ್ ಮಾಡ್ತೀನಿ. ಇದ್ರ ಲೋ ಬ್ರೇಕ್ ಆದ ತಕ್ಷಣ ಇಲ್ಲಿ ಸೆಲ್ ಮಾಡೋಣ. ಈ ಸ್ವಿಂಗ್ ಹೈ ಅನ್ನ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ಟಾರ್ಗೆಟ್ ಇದು ಇಡ್ಬೋದು, ಯಾಕಂದ್ರೆ ಟ್ರಾಪ್ ಕ್ಯಾಂಡಲ್ ಲೋ ಇದೆ ಅಥವಾ ಸ್ವಿಂಗ್ ಲೋ, ಎರಡರಲ್ಲಿ ಯಾವ್ದಕ್ಕಾದ್ರೂ ಇಲ್ಲಾದ್ರೂ ಬಂದ್ರೆ ಬುಕ್ ಮಾಡ್ಕೊಳ್ಳಿ, ಅಥವಾ ಇಲ್ಲಾದ್ರೂ ಬಂದ್ರೆ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದು. ಯಾರಿಗೆ ಕ್ಯಾಂಡಲ್ಸ್ ಗೊತ್ತಿಲ್ಲ ನಿಮಗೆ ಅರ್ಥ ಆಗಲ್ಲ, ಯಾರಿಗೆ ಕ್ಯಾಂಡಲ್ ಬಗ್ಗೆ ನಾಲೆಜ್ ಇದೆಯೋ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಹೋಪ್ ಇದು ಒಂದು ಐಡಿಯಾ. ಎಲ್ರಿಗೂ ಇದರ ರೀಸನ್ ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೂ ಜಾಯಿನ್ ಆದವ್ರಲ್ಲಿ ಪ್ರತಿಯೊಬ್ರು ಉತ್ತರ ಕೊಡಿ. ಈ ಟ್ರೇಡ್ ಅದ್ದು ನಾನೇನ್ ಹೇಳದೆ, ಸೆಲ್ ಆಗ್ಬಹುದು, ಬೈಯು ಆಗ್ಬಹುದು, ಬಟ್ ಏನ್ ಮಾಡ್ಬೇಕಾಗಿತ್ತು ನಾವು, ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲೇ ನಮಗೊಂದು ಹಿಂಟ್ ಸಿಕ್ಕಿತ್ತು. ಏನ್ ಹೇಳಿ, ಈ ಕ್ಯಾಂಡಲ್ ಪ್ರೀವಿಯಸ್ ಸ್ವಿಂಗ್ ಹೈದ್ ಕೆಳಗಡೆ ಕ್ಲೋಸ್ ಆಗಿದೆ ಅಂದ್ರೆ ಸೆಲ್ಲರ್ಸ್ ಪವರ್ಫುಲ್ ಆಗಿದ್ದಾರೆ ಅಂತ ಅರ್ಥ. ಹೌದಾ? ಸೊ ಈಗ ಎಲ್ರು ಹೇಳಿ, ಒಂದು ಐಡಿಯಾ ಬರ್ತಿದೆ ಎಲ್ರಿಗೂ ಅನಲೈಸ್ ಹೇಗ್ ಮಾಡೋದು ಅಂತ. ನಿಮಗ್ ಅನ್ಸಿದೆ ಅಂತ ಅನಲೈಸ್ ಮಾಡಬೇಡಿ. ನೀವ್ ಅನಲೈಸ್ ಮಾಡ್ಬೇಕಾಗಿರೋದು ಮಾರ್ಕೆಟ್ ಏನ್ ಹೇಳಿದೆ ಅನ್ನೋದ್ರ ಬೇಸಿಸ್ ಮೇಲೆ ಹೊರತು, ಸರ್ ನನಗ್ ಅನ್ಸಿದೆ, ಐ ಥಿಂಕ್ ಇವ್ ಯಾವ ವರ್ಕ್ ಆಗಲ್ಲ. ಒಂದು ಎರಡನೇದ್ ನಾನೇನ್ ಹೇಳಿದೆ ನಿಮಗೆ, ಇಲ್ಲಿಂದ ಬೀಳ್ತಾನೆ ಅಥವಾ ಮೇಲ್ ಹೋಗ್ತಾನೆ ಅಂತ ಅಷ್ಟೇ ಹೇಳಲಿಲ್ಲ. ನಾನೇನ್ ಮಾಡಿದೆ, ಈ ಚಿಕ್ಕ ಟ್ರೇಡ್ ಅಲ್ಲೂ ಇದ್ರ ಲೋ ಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ಳೋಣ, ಇದು ನಮ್ಮ ಸ್ಟಾಪ್ ಲಾಸು, ಇದು ಒಂದನೇ ಟಾರ್ಗೆಟ್, ಇದು ಎರಡನೇ ಟಾರ್ಗೆಟ್. ಹಿಂಗೇನೆ ನೀವು ಟ್ರೇಡ್ ತಗೊಳಕಿನ್ನ ಮೊದಲು ಸ್ಟಾಪ್ ಲಾಸು ಟಾರ್ಗೆಟ್ ಡಿಸೈಡ್ ಮಾಡಿ ನೆಕ್ಸ್ಟ್ ಟ್ರೇಡ್ ಹೋಗಿ, ಇಲ್ಲ ಅಂದ್ರೆ ಕಷ್ಟ. ಓಕೆ, ಇದನ್ನ ನೋಡಿ. ಈಗ ಎಲ್ರು ನನಗೆ ಉತ್ತರ ಹೇಳಬಹುದು ಅನ್ಕೊಳ್ತೀನಿ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಪ್ರೈಸ್? ಸೊ ಇದು 121 ಹೌದಾ? ಇದ್ರದ್ದು ಒಂದು ಹಾಕ್ತೀನಿ ನೋಡೋಣ. ಎಷ್ಟು ಜನ ವಾಟ್ ಡು ಯು ಫೀಲ್? ಸೊ ನಾನು ಅಗೇನ್ ಪೋಲ್ ಅಲ್ಲಿ ಹೋಗ್ತೀನಿ. 121 ಚಾರ್ಟ್ ಇದ್ದು ನೋಡೋಣ ಎಷ್ಟು ಜನ ಇದಕ್ಕೆ ಉತ್ತರನ ಕೊಡ್ತೀರಾ. ಒಂದೇ ನಿಮಿಷ. ಹಾ, ಅಗೇನ್ ಒಂದು ಪೋಲ್ ಎಲ್ರಿಗೂ ಬಂತು. ಆ ಪೋಲ್ ಅಲ್ಲಿ ಉತ್ತರ ಕೊಡಿ. ನಾನು ಯಾಕೆ ಹಿಂಗ್ ಹೇಳ್ತಿದ್ದೀನಿ ಅಂದ್ರೆ, ಓವರ್ ಆಲ್ ಎಲ್ರು ಏನ್ ಹೇಳ್ತೀರಾ ಅಂತ ನೋಡೋದಕ್ಕೆ. ಪ್ರತಿಯೊಬ್ರು ಕೂಡ ನಾನು ಸೋಮವಾರ ಅಥವಾ ಮಂಗಳವಾರ ಇದೇ ತರದ ಚಾರ್ಟ್ ಹಾಕಿದ್ದೆ, ಎಲ್ರಿಗೂ ನೆನಪಿದ್ಯಾ? ಐ ಥಿಂಕ್ ಸೊ ಸೋಮವಾರ ಅಥವಾ ಮಂಗಳವಾರ ಇದೆ. ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ಇದೇ ಚಾರ್ಟ್ ಹಾಕಿದ್ದೆ, ಏನ್ ಆಗ್ಬೋದು ಅಂತ ನೋಡಿ ಅಂತ. ಎಲ್ರು ಕೂಡ ಗುಡ್, ತುಂಬಾ ಜನ ಉತ್ತರ ಕೊಟ್ಟಿದ್ದೀರಾ, ವೆರಿ ಗುಡ್. ನೀವು ಅಪ್ ಅಥವಾ ಡೌನ್ ಅನ್ನೋದ್ರ ಜೊತೆ ಏನ್ ತಲೆಯಲ್ಲಿ ಇಟ್ಕೋಬೇಕು, ಸ್ಟಾಪ್ ಲಾಸ್ ಏನ್ ಇಟ್ಕೋಬೇಕು ನಾನು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಅಥವಾ ಚಾರ್ಟ್ ಅಲ್ಲಿ ಹುಡುಕಿ. ನಾನು ಹೇಳೋ ಉತ್ತರದಲ್ಲಿ ಎರಡು ಮ್ಯಾಚ್ ಆಗತ್ತಾ ಅಂತ. ಯಾರು 121 ಅಂದ್ರೆ ನೋಡಿ, ಈ ಚಾರ್ಟ್ ನಾನೇನ್ ಮಾಡಿದೀನಿ, ಒಂದೊಂದು ಚಾರ್ಟಿಗೆ ಒಂದೊಂದು ಹೆಸರು ಕೊಟ್ಟಿದ್ದೀನಿ. ಇದಕ್ಕೆ 121 ಚಾರ್ಟ್, 121ನೇ ಚಾರ್ಟ್. ನೆಕ್ಸ್ಟ್ ಬರ್ತಕ್ಕಂಥ 122, 123 ಆ ತರ. ನೈಸ್. 90% ಜನ ಅಪ್ ಅಂತ ಹಾಕಿದ್ದಾರೆ, ಅಂದ್ರೆ ಇಲ್ಲಿಂದ ಮೇಲ್ ಹೋಗುತ್ತೆ ಅಂತ. ವೆರಿ ಗುಡ್. ಮಿಕ್ಕಿದವ್ರು ಏನ್ ಹಾಕಿದೀರಾ? 6% ಜನ ಡೌನ್ ಹಾಕಿದೀರಾ. ಇನ್ನು 6% ಜನ 4ರಿಂದ 6% ಜನ ನೋ ಕ್ಲಾರಿಟಿ ಅಂತ ಹಾಕಿದ್ದಾರೆ. ನೋಡಿ, ಸೊ ಏನಾಗಿದೆ ಎಲ್ರು ನೋಡಿ, ಏನಾಗಿದೆ ಹೇಳಿ. ಮಾರ್ಕೆಟ್ ಸ್ವಿಂಗ್ ಹೈ ಕಾಣ್ತಿದೆ. ಸ್ವಿಂಗ್ ಹೈ ಮೇಲ್ಗಡೆ ಕ್ಲೋಸ್ ಆಗಿದ್ನ, ಸ್ವಿಂಗ್ ಹೈ ಮೇಲ್ಗಡೆ ಕ್ಲೋಸ್ ಆದ, ಅದ್ರ ಹೈ ಬ್ರೇಕ್ ಆದ ತಕ್ಷಣ ಬೈ ಮಾಡಬಹುದು. ಕರೆಕ್ಟಾ? ಸೊ ಯಾರ್ಯಾರು ಬೈ ಅಂತ ಹಾಕಿದ್ರೆ ವೆರಿ ಗುಡ್, ಅನಲೈಸ್ ಪ್ರಾಪರ್ ಮಾಡ್ತಿದ್ದೀರಾ. ಸೊ ನೀವು ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ಗೆ ಸ್ವಲ್ಪ ಹೊಂದ್ಕೊಂಡಿದ್ದೀರಾ, ತಲೆಯಲ್ಲಿ ಇಟ್ಕೊಳ್ಳಿ. ಯು ಆರ್ ವೆರಿ ಗುಡ್, ಚೆನ್ನಾಗಿ ಮಾಡಿದ್ದೀರಾ. ಯಾರ್ಯಾರು ಸೆಲ್ ಅಂತ ಅಂಡಿದ್ದೀರಲ್ಲ, ನೀವು, ನಾನು ಈಗಲೂ ಹೇಳ್ತೀನಿ, ನೀವು ದುಡ್ಡು ಮಾಡೋದು ಕಷ್ಟ. ನಾನು ಯಾರನ್ನೂ ಇಲ್ಲಿ ಖುಷಿ ಪಡ್ಸಕ್ಕಿಲ್ಲ, ನಿಮ್ಮ ನ್ಯೂನ್ಯತೆಗಳನ್ನ, ನಿಮ್ಮ ವೀಕ್ನೆಸ್ ಅನ್ನ ಹೇಳಕ್ಕಿದ್ದೀನಿ. ಸೊ ದುಡ್ಡು ಮಾಡೋದು ಕಷ್ಟ. ನಿಮ್ಮಲ್ಲಿರೋ ನಾಲೆಜ್ ಅನ್ನ ಇನ್ನೊಮ್ಮೆ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸುಮ್ಮನೆ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಳ್ತೀರಾ. ಟ್ರೇಡಿಂಗ್ ಅನ್ನ ಬಿಟ್ಟು ಬೇರೆ ಪ್ರೊಫೆಷನ್ ಹೋಗ್ಬಿಡಿ. ಐ ನೋ ಸಮ್ ಆಫ್ ಯು ಮೈಟ್ ನಾಟ್ ಲೈಕ್ ಮೈ ವೇ ಆಫ್ ಟೆಲ್ಲಿಂಗ್ ಯು, ಬಟ್ ದುಡ್ಡು ಕಳ್ಕೊಳ್ಳೋದು ಇಸ್ ನಾಟ್ ಗುಡ್. ಸೊ ಇಂಪ್ರೂವ್ ಆಗಿ ನಿಮಗ್ ನೀವೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ಏನ್ ಹೇಳ್ತಿದ್ದೀನಿ ನಾನು ಅಗೇನ್. ಸೊ ಈಗ ನಂದು ಇನ್ನೊಂದು ಕ್ವಶನ್, ಇದೇ ಚಾರ್ಟ್ ಅಲ್ಲಿ ಬೇಕು ಅಂತ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಏನು? ಇದಕ್ಕೆಲ್ಲರೂ ಉತ್ತರ ಹೇಳ್ಬೇಕು. ನಾನೇನ್ ಹೇಳ್ದೆ, ಹೈ ಬ್ರೇಕ್ ಆದ ತಕ್ಷಣ ಟ್ರೇಡ್ ತಗೊಳ್ಳೋಣ, ಸ್ಟಾಪ್ ಲಾಸ್ ಏನ್ ಇಡಬೇಕು ಅಂತ. ನಾನು 3 ಪಾಯಿಂಟ್ ಮಾರ್ಕ್ ಮಾಡ್ತೀನಿ. 1 ಅಂತ ಹಾಕ್ತೀನಿ. 1 ಅನ್ನ ಸ್ಟಾಪ್ ಲಾಸ್ ಇಡಬೇಕು, ಅಥವಾ ಈ ಸ್ವಿಂಗ್ ಹೈ ಅನ್ನ ಸ್ಟಾಪ್ ಲಾಸ್ ಇಡಬೇಕು. 2,
ಅಥವಾ ಈ ಅದೇ ಕ್ಯಾಂಡಲ್ ಲೋ ಅನ್ನ ಸ್ಟಾಪ್ ಲಾಸ್ ಇಡಬೇಕು? ನಿಮ್ಮ ಪ್ರಕಾರ ನಾನು ಇಲ್ಲಿ ಹೈ ಬ್ರೇಕ್ ಆದಾಗ ಬೈ ಮಾಡಿದ್ರೆ ಒಂದೋ ಎರಡೋ ಮೂರಲ್ಲಿ ಯಾವ ಪಾಯಿಂಟ್ ಅಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಹೇಳಿ ನೋಡೋಣ. ವಾಟ್ ಡು ಯು ಥಿಂಕ್? ಇರೋ ಎಲ್ರೂ ಉತ್ತರ ಕೊಡಿ ಹಾನೆಸ್ಟ್ ಆಗಿ, ಸೊ ದಟ್ ನಿಮಗೆ ಏನ್ ತಪ್ಪು ಮಾಡ್ತಿದ್ದೀರಾ ಅಂತಾನು ಗೊತ್ತಾಗತ್ತೆ. ಅದಾದ್ಮೇಲೆ ನಾನ್ ಅಪ್ಲೈ ಮಾಡೋ ಸ್ಟ್ರಾಟಜಿ ಮುಖಾಂತರ ಎಸ್ ಅಲ್ಲಿ ಏನ್ ಇಡ್ತೀನಿ ಅನ್ನೋದನ್ನ ಹೇಳ್ತೀನಿ ನಾನು. 1, 2 and 3. ಗುಡ್, ಮೈ ಗುಡ್ನೆಸ್. 1, 3 and 3, 2, 1 and 3. ಓಕೆ, ಈಗ ಉತ್ತರ ಹೇಳ್ತೀನಿ ನೋಡಿ, ಸಾಕು. ಪ್ರತಿಯೊಬ್ರು ಕೊಟ್ರಿ. ಸರ್, ಐ ಆಮ್ ಅಲ್ಲಾ ಬಕ್ಷ್, ಕತಾರ್ ಕಂಟ್ರಿ ಇಂದ ಸರ್. ನೈಸ್ ಸಿದ್ನೂರ್ ಅಂತಿದ್ರೆ. ಅಲ್ಲಾ ಬಕ್ಷ್ ಅವರೇ, ಖುಷಿ ಆಗತ್ತೆ ಬೇರೆ ದೇಶದಲ್ಲಿ ಇದ್ಕೊಂಡು ಕೂಡ ಅಟೆಂಡಿಂಗ್ ದ ಸೆಷನ್ ಅಂಡ್ ದಟ್ ಗಿವ್ಸ್ ಅಸ್ ಮೋರ್ ಹ್ಯಾಪಿನೆಸ್. ಖುಷಿ ಆಗತ್ತೆ. ಹೋಪ್ ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೊಳ್ತೀನಿ. ನೋಡಿ, ಸೊ ಈಗ ನಮ್ಮ ಸ್ಟಾಪ್ ಲಾಸ್ ಯಾವುದು ಅಂತ ಹೇಳ್ತೀನಿ. ಫಸ್ಟ್, ನೀವು ಸೇಫ್ ಇರಬೇಕು ಅಂದ್ರೆ ದೊಡ್ಡ ಸ್ಟಾಪ್ ಲಾಸ್ ಇಡಬಹುದು. ಬಟ್ ನನ್ನ ಸಜೆಷನ್ ಸ್ವಿಂಗ್ ಹೈ ಮೇಲ್ಗಡೆ ಕ್ಲೋಸ್ ಆದ್ಮೇಲೆ ಬೈ ಮಾಡ್ತಿದ್ದೀರಾ ಅಂದ್ರೆ, ಮೇಲ್ಗಡೆ ಕ್ಲೋಸ್ ಆದ ತಕ್ಷಣ ಅಲ್ಲ, ರಾಂಗು. ಕ್ಲೋಸ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆದ್ಮೇಲೆ ಬೈ ಮಾಡಿದ್ರೆ ಅದೇ ಕ್ಯಾಂಡಲ್ ಲೋ ಅನ್ನ ಎಸ್ ಅಲ್ಲಿ ಇಡಿ. ನೀವು ಕಳ್ಕೊಂಡ್ರು ಕಡಿಮೆ ಕಳ್ಕೊಳ್ತೀರಾ. ಐ ರಿಪೀಟ್, ಸಪೋಸ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕ್ಯಾಂಡಲ್ ಮೇಲೆ ಕ್ಲೋಸ್ ಆಗಿಲ್ಲ ಅಂದ್ರೆ ಟ್ರೇಡ್ ಇಲ್ಲ. ಕ್ಲೋಸ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೆ ಅದೇ ಕ್ಯಾಂಡಲ್ ಲೋ ಅನ್ನ ಸ್ಟಾಪ್ ಲಾಸ್ ಇಡಿ, ಹೊರತು ಬೇರೆ ಏನು ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ಆಫ್ ನೋ ಯೂಸ್. ಇಲ್ಲಿಟ್ರು ತಪ್ಪಿಲ್ಲ, ಆದ್ರೆ ಇಷ್ಟು ದೊಡ್ಡ ಎಸ್ ಎಲ್ ನೋ, ದಟ್ ಇಸ್ ನಾಟ್ ಗುಡ್. ಇಲ್ಲಿಟ್ರು ತಪ್ಪಿಲ್ಲ, ಬಟ್ ಅದು ಕೂಡ ತುಂಬಾ ದೊಡ್ಡದಾಗತ್ತೆ. 3 ಮತ್ತೆ 2 ಕ್ಯಾನ್ ಬಿ ವೆರಿ ಗುಡ್ ರೈಟ್ ಆನ್ಸರ್ಸ್, ಬಟ್ ನನ್ನ ಪ್ರಕಾರ ಥರ್ಡ್ ಆನ್ಸರ್ ಇಸ್ ದ ಪರ್ಫೆಕ್ಟ್ ಒನ್. ಓಕೆ, ಒಂದು ಐಡಿಯಾ ಸಿಕ್ತು. ನೆಕ್ಸ್ಟ್ ಹೋಗೋಣ. ಈಗ ವಾಟ್ ಡು ಯು ಥಿಂಕ್? ಈಗ ಏನಾಗಬಹುದು? ಓಕೆ, ಈಗ ಪೋಲ್ ಮಾಡೋಣ ಅಥವಾ ಹೆಂಗೆ? ಎಲ್ರು ಹೇಳಿ, ಪೋಲ್ ಮಾಡೋದು ಒಳ್ಳೇದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಟ್ರೆ ಒಳ್ಳೇದು? ಸುಮ್ನೆ ಮತ್ತೆ ಪೋಲ್ ಅಲ್ಲಿ ಹೋಗಿ ಮತ್ತೇನೋ ಕೊಡೋದಕ್ಕಿಂತಲೂ ಐ ಜಸ್ಟ್ ವಾಂಟ್ ಟು ಮೇಕ್ ಶ್ಯೂರ್. ಸುಮ್ನೆ ಪೋಲ್ ಅಲ್ಲಿ ಹಾಕಿನ ಇಲ್ಲಿ ಅಂತ. ಹಲೋ, ಪೋಲ್ ಮಾಡೋಣ ಅಥವಾ ಜಸ್ಟ್ ಬೈ ಅಥವಾ ಸೆಲ್ ಅಂತ ಉತ್ತರ ಕೊಡಿ, ಅದು ನಡೆಯುತ್ತೆ ನನಗೆ. ಬೋತ್ ಆರ್ ಓಕೆ. ಬೈ, ಸೆಲ್. ಓಕೆ, ಕೆಲವರು ಪೋಲ್ ಹಾಕಿದಿರ, ಕೆಲವೊಬ್ರು ಹಂಗೆ ಉತ್ತರ ಕೊಟ್ಟಿದ್ರೆ. ನೀವೇ ನೋಡೋಣ. ಓಕೆ, ಬೈ, ಸೆಲ್, ಬ್ರೇಕ್, ಸ್ವಿಂಗ್ ಹೈ, ನೆಕ್ಸ್ಟ್ ಕ್ಯಾಂಡಲ್ ಸೆಲ್ ಆದ್ಮೇಲೆ ಸೆಲ್, ನೋ ಕ್ಲಾರಿಟಿ. ಇನ್ನು ಬರ್ಲಿ ಉತ್ತರ? ಓಕೆ, ಈಗ ಹೇಳ್ತೀನಿ ನೋಡಿ. ಪ್ರತಿಯೊಬ್ರು ನೀಟಾಗಿ ನೋಡಿ, ಸೈಡ್ ವೇಸ್ ಏನೇನೋ ಉತ್ತರ ಕೊಟ್ಟಿದ್ದೀರಾ. ನಾನು ಅಗೇನ್ ನಿಮ್ಗೆ ಎಲ್ರಿಗೂ ಹೇಳೋದೇನು ಒಂದೇ, ಪ್ರೈಸ್ ಎಲ್ಲಿ ಬಂದ್ರೆ ಎಲ್ಲೇ ಇದ್ರು ಕೂಡ ನಿಮ್ಮ ಕೆಲಸ ಏನು, ಮೊದಲಿಗೆ ಇವನು ಬೈಯರ್ ಹತ್ರ ಬಂದಿದಾನೋ ಸೆಲ್ಲರ್ ಹತ್ರ ಬಂದಿದ್ದಾನೆ ನೋಡಿ. ಪ್ರೈಸ್ ಏನಾಯ್ತು, ಇಲ್ಲಿ ಬಂದು ಬಿದ್ದಿದ್ದಾನೆ ಅಂದ್ರೆ ಸೆಲ್ಲರ್ಸ್. ಅಗೇನ್ ಪ್ರೈಸ್ ವಾಪಸ್ ಬಂದ, ಇಲ್ಲಿ ಬಂದು ಬಿದ್ದಿದ್ದಾನೆ, ಅಗೇನ್ ಯಾರಿದ್ದಾರೆ? ಸೆಲ್ಲರ್ಸ್. ಅಗೇನ್ ಪ್ರೈಸ್ ಇಲ್ಲಿ ಬಂದ, ಬಿದ್ದ, ಅಗೇನ್ ಸೆಲ್ಲರ್ಸ್. ಈಗ ಇಲ್ಲಿ ಬಂದಿದ್ದಾನೆ, ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ನಾವು ಅದನ್ನ ಹೆಂಗ್ ಐಡೆಂಟಿಫೈ ಮಾಡೋದು ಅಂದ್ರೆ, ಪ್ರೈಸ್ ಇಲ್ಲಿ ಬಂದಿದೆ, ಸೊ ಇಲ್ಲಿ ಸ್ವಿಂಗ್ ಹೈ ಇದೆ, ಇದು ಹೌದಾ? ನೋಡಿ, ಈ ಸ್ವಿಂಗ್ ಹೈ ಮೇಲ್ ಕ್ಲೋಸ್ ಅದಕ್ಕೆ ಟಚ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಲ್ಲೊಂದು ಸ್ವಿಂಗ್ ಹೈ ಇದೆ, ಎರಡು ಸೇಮ್. ನೀವು ಎರಡನ್ನೂ ತಗೊಂಡ್ರೆ ಒಂದು ಈ ಸ್ವಿಂಗ್ ಹೈ ಅಥವಾ ಇದೆರಡು ಸೇಮ್. ಓವರ್ ಆಲ್ ನೋಡಿದ್ರೆ ಇದ್ರ ಎಕ್ಸಾಕ್ಟ್ ಕಾಸ್ಟ್ ಕ್ಲೋಸ್ ಆಗಿದ್ದಾನೆ, ಅಥವಾ ಒಂಚೂರು ಕೆಳಗಡೆ, ಇದ್ರದಂತೂ ಫುಲ್ ಕೆಳಗಡೆ ಕ್ಲೋಸ್ ಆಗಿದ್ದಾನೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಕ್ಯಾಂಡಲ್ ಬರೋ ತನಕ ವೇಟ್ ಮಾಡ್ತೀನಿ. ಆ ಕ್ಯಾಂಡಲ್ ಇದ್ರ ಮೇಲ್ಗಡೆ ಕ್ಲೋಸ್ ಆದ ಅಂತ ಅನ್ಕೊಳ್ಳಿ, ಹೈ ಬ್ರೇಕ್ ಆದ್ರೆ ಬೈ ಮಾಡ್ತೀನಿ. ಇವನ್ ರೆಡ್ ಕ್ಯಾಂಡಲ್ ಆಗ್ಯದ ಅಂದ್ರೆ ಇದ್ರ ಲೋ ಬ್ರೇಕ್ ಆದ್ರೆ ಸೆಲ್ ಮಾಡ್ತೀನಿ. ಐದರ್ ಇದು 1ನೇ ಟಾರ್ಗೆಟ್ ಆಗತ್ತೆ ಅಥವಾ ಇದು 2ನೇ ಟಾರ್ಗೆಟ್. ಹೈ ಬ್ರೇಕ್ ಆದ್ರೆ, ಐ ರಿಪೀಟ್, ಇಲ್ಲಿ ಯಾವ್ದಾದ್ರು ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದ್ ಈ ತರ ಕ್ಲೋಸ್ ಆದ್ರೆ ಹೈ ಬ್ರೇಕ್ ಆದ್ರೆ ಬೈ ಮಾಡೋಣ. ಅದೇ ಕ್ಯಾಂಡಲ್ ಲೋ ಅನ್ನ ನಾನು ಎಸ್ ಅಲ್ಲಿ ಇಡ್ತೀನಿ. ಓಕೆ, ನೋಡಿ ಏನಾಗಿದೆ ಮುಂದೆ. ನೆಕ್ಸ್ಟ್ ಕ್ಯಾಂಡಲ್ ಮೇಲ್ ಹೋಗಿದ್ದಾನೆ, ಬಟ್ ಕ್ಲೋಸ್ ಆಗಿಲ್ಲ, ಕೆಳಗಡೆ ಬಂದು ಇಲ್ಲಿ ಡೌನು, ಇದ್ರ ಲೋ ಬ್ರೇಕ್ ಆದ್ರೆ ನಾನು ಸೆಲ್ ಮಾಡ್ತೀನಿ. ಇಲ್ಲಿ ತನಕ ಬಂದಿದ್ದಾನೆ ನೋಡಿ. ನಿಮ್ಮ ಸ್ಟಾಪ್ ಲಾಸು ಈ ಸ್ವಿಂಗ್ ಹೈಯ ನಿಮ್ಮ ಎಸ್ ಎಲ್ ಆಗಿರುತ್ತೆ. ಸೊ ಇದನ್ನ ನೀವು ಸೈಡ್ ವೇಸ್ ಅಂತಾನು ಅನ್ಬಹುದು, ಬಿಕಾಸ್ ಪ್ರೈಸ್ ಯಾವ ಕಡೆನೂ ಮೂವ್ ಇಲ್ಲ ಜಾಸ್ತಿ, ಅಥವಾ ಸೆಲ್ಲಿಂಗ್ ಅಂತಾನು ಅನ್ಬಹುದು. ಬೈಯಿಂಗ್ ದೊಡ್ಡ ಕ್ಯಾಂಡಲ್ ಇದೆ ಅಂತ ಬೈಗ್ ಹೋಗಬೇಡಿ, ದಟ್ ವಿಲ್ ಬಿ ಅ ರಾಂಗ್ ಚಾಯ್ಸ್. ತಲೆಯಲ್ಲಿ ಇಟ್ಕೊಳ್ಳಿ, ದಟ್ ವಿಲ್ ಬಿ ಅ ರಾಂಗ್ ಚಾಯ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಈಗ ಏನಾಗ್ಬೋದು ನಿಮ್ ಪ್ರಕಾರ? ವಾಟ್ ಡು ಯು ಥಿಂಕ್? ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ವಾಟ್ ಡು ಯು ಥಿಂಕ್? ಎಲ್ಲರೂ ಹೇಳಿ. ಇಲ್ಲಿಂದ ಪ್ರೈಸ್ ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಎವ್ರಿಬಡಿ ವೇಟ್. ನೋ ಕ್ಲಾರಿಟಿ. ಅಪ್, ಡೌನ್, ಬೈಯಿಂಗ್ ಝೋನ್, ಅಪ್, ಡೌನ್, ಬೈ, ನೆಕ್ಸ್ಟ್ ಕ್ಯಾಂಡಲ್. ಓಕೆ, ಎಲ್ಲರೂ ಕೂಡ ನಿಮ್ದೇ ಉತ್ತರನ ಕೊಟ್ಟಿದ್ದೀರಾ, ಹೌದಾ? ನೋಡಿ, ಪ್ರೈಸ್ ಏನಾಗಿದೆ ಅಗೇನ್ ನಾನು ಹೇಳಬೇಕು, ನೀವೆಲ್ಲರೂ ಕೂಡ ಬೈಯಿಂಗ್ ಅಲ್ಲಿ ಬಂದಿದಾನೋ ಸೆಲ್ಲಿಂಗ್ ಅಲ್ಲಿ ಬಂದಿದಾನೋ ಅಂದ್ರೆ ಸ್ವಿಂಗ್ ಲೋ ಇಲ್ಲಿದೆ, ಹೌದಾ? ನಾನು ಈ ಸ್ವಿಂಗ್ ಲೋ ಅನ್ನ ಈ ತರ ತಗೊಳ್ತೀನಿ. ಸೊ ಪ್ರೈಸ್ ಏನಾಗಿದೆ, ಬೈಯಿಂಗ್ ಲೆವೆಲ್ಗೆ ಬಂದಿದೆ. ಅಂಡ್ ಏನಾಗಿದೆ, ಇತರ ನಿಯರ್ ಬೈ ಬಂದು ಮೇಲ್ಗಡೆ ಕ್ಲೋಸ್ ಆಗಿದ್ದಾನೆ. ಏನಾಗಿದ್ದಾನೆ? ಪ್ರೈಸು ಮೇಲ್ಗಡೆ ಕ್ಲೋಸ್ ಆಗಿದೆ. ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅಗೇನ್ ನಾನು ಹೇಳೋದು, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಾಗತ್ತೆ ನೋಡಿ, ಪ್ರತಿಯೊಬ್ಬರು ಕೂಡ ಪ್ರೈಸು ಇದರ ಸಮೀಪ ಬಂದಾಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ, ಕಾಣ್ತಿದೆ ಎಲ್ರಿಗೂ? ಈ ಗ್ರೀನ್ ಕ್ಯಾಂಡಲ್ ಬಂದಿದೆ,
ಆದ್ರೆ ಇದ್ರ ಹೈ ಬ್ರೇಕ್ ಆಗಿಲ್ಲ ನೋಡಿ. ಯಾವಾಗ ಇದ್ರ ಹೈ ಬ್ರೇಕ್ ಆಗುತ್ತೋ ಅವಾಗ ನಾವು ಆರಾಮಾಗಿ ಬೈ ಮಾಡಬಹುದು. ಈ ಸ್ವಿಂಗ್ ಲೋ ಅನ್ನ ಅಥವಾ ಈ ಕ್ಯಾಂಡಲ್ ಲೋ ಅನ್ನು ಎಸ್ ಅಲ್ಲಿ ಇಡಬಹುದು, ಒನ್ ಆಫ್ ದ ವೇ. ಯಾವಾಗ ಇದ್ರ ಹೈ ಬ್ರೇಕ್ ಆದ್ರೆ. ಇಲ್ಲ ಅಂದ್ರೆ, ರಿಪೀಟ್, ಇಲ್ಲ ಅಂದ್ರೆ ಈ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೂ ಟ್ರೇಡ್ ತಗೋಬಹುದು ನೀವು, ಅಥವಾ ಇನ್ನೊಂದು ಯಾವ್ದಾದ್ರು ಗ್ರೀನ್ ಕ್ಯಾಂಡಲ್ ಬಂದ್ರು ಟ್ರೇಡ್ ತಗೋಬಹುದು. ಇಲ್ಲಿ ಸೆಲ್ ಸ್ವಲ್ಪ ಅವಾಯ್ಡ್ ಮಾಡೋಣ. ಯಾಕೆ? ನಮಗಿನ್ನ ಇದ್ರ ಕೆಳಗಡೆ ಕ್ಲೋಸ್ ಆಗಿಲ್ಲ. ಸೊ ಇದ್ರ ಕೆಳಗಡೆ ಏನಾದ್ರೂ ಕ್ಲೋಸ್ ಆದ ಅನ್ಕೊಳ್ಳಿ, ಆವಾಗ ಬೇಕು ಅಂದ್ರೆ ನಾವು ಸೆಲ್ ಮಾಡೋಣ. ಗುಡ್. ಏನಾದ ಪ್ರೈಸು? ಇದೇ ಬೈಯಿಂಗ್ ಝೋನ್ ಅಲ್ಲಿ ಬಂದ, ಅಲ್ಲೇ ಇದಾನೆ. ಇದೇ ಬೈಯಿಂಗ್ ಝೋನ್ ಅಲ್ಲಿ ಪ್ರತಿಯೊಬ್ರು ನೋಡಿ, ಈ ಸ್ವಿಂಗ್ ಹೈ ಅನ್ನ ಬ್ರೇಕ್ ಆದ ತಕ್ಷಣ, ಈ ಕ್ಯಾಂಡಲ್ ನೋಡಿ, ಬೈಯಿಂಗ್ ಕ್ಯಾಂಡಲ್ ಬ್ರೇಕ್ ಆಗಿ ಅಥವಾ ಈ ಕ್ಯಾಂಡಲ್ ಬ್ರೇಕ್ ಆದ ತಕ್ಷಣ ಮೇಲೆ, ಸೊ ಇದು ನಮ್ಮ ಸ್ಟಾಪ್ ಲಾಸ್ ಆಗತ್ತೆ. ಅಂಡ್ ಟಾರ್ಗೆಟ್ ನೀವು ಇಲ್ಲಿ ತನಕ ಇಡಬಹುದು ಬಿಕಾಸ್ ಆಫ್ ದ ರಿವರ್ಸಲ್. ಇಲ್ಲಿಂದ ಮೇಲೆ ಹೋಗಿ ಬೀಳಬಹುದು, ಏನಾದ್ರೂ ಆಗ್ಬೋದು, ಬಟ್ ಇಲ್ಲಿ ತನಕ ನೀವು ಟಾರ್ಗೆಟ್ ಅನ್ನ ಇಡಬಹುದು. ಗುಡ್. ಯಾರ್ಯಾರು ಬೈ ಹೇಳಿದ್ರಿ, ವೆರಿ ಗುಡ್. ಒಂದು ಐಡಿಯಾ ಸಿಗುತ್ತೆ. ಈಗ ನೋಡೋಣ, ಪ್ರತಿಯೊಬ್ರು ಉತ್ತರ ಕೊಡಿ. ನಿಮಗೇನ್ ಅನ್ಸ್ಬೋದು ಈ ಚಾರ್ಟ್ ಅನ್ನ ನೋಡಿದ್ರೆ, ಈ ಕ್ಯಾಂಡಲ್ ಅನ್ನ ಅಥವಾ ಈ ಒಂದು ಚಾರ್ಟ್ ನೋಡಿದ್ರೆ? ವಾಟ್ ಡು ಯು ಥಿಂಕ್? ಪ್ರೈಸ್ ಮೇಲೆ ಹೋಗ್ಬೋದಾ ಅಥವಾ ಕೆಳಗಡೆ ಹೋಗ್ಬೋದಾ ಅಥವಾ ನೋ ಕ್ಲಾರಿಟಿ? ಎವ್ರಿಬಡಿ, ಎಲ್ಲರೂ ಉತ್ತರ ಕೊಡಿ. ವಾಟ್ ಡು ಯು ಥಿಂಕ್? ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದಾ ಅಥವಾ ಕೆಳಗಡೆ ಬರ್ಬೋದಾ? ಗುಡ್. ತುಂಬಾ ಜನ ಉತ್ತರ ಕೊಡ್ತಿದ್ದೀರಾ. ನೈಸ್. ಸೆಲ್. ಓ, ಸೆಲ್. ವೇಟ್ ಫಾರ್ ಕನ್ಫರ್ಮೇಶನ್. ಸೆಲ್ಲರ್ ಫುಲ್ ಸ್ಟ್ರೆಂತ್ ಜಾಸ್ತಿ ಇದೆ, ಅದಕ್ಕೆ ಸೆಲ್ಲಿಂಗ್ ಆಗತ್ತೆ ಸರ್. ಬೈಯಿಂಗ್ ಇಲ್ಲ ಅಲ್ಲಿ. ಸ್ವಿಂಗ್ ಲೋ ಬಂದಾಗ ಬೈಯಿಂಗ್ ಕ್ಯಾಂಡಲ್ ಬಂದಾಗ ಬೈ. ಗುಡ್. ಅಕ್ಷಯ್ ಕರೆಕ್ಟ್ ಆಗಿ ಹೇಳಿದ್ರಿ. ನೋಡೋಣ. ಗಜಾನನ್, ಇಟ್ ವಿಲ್ ಗೋ ಡೌನ್ ಫಸ್ಟ್, ದೆನ್ ಲೇಟರ್ ಗೋ ಅಪ್. ಓಕೆ. ಮೋಹನ್, ಸೆಲ್ ಬಟ್ ನೆಕ್ಸ್ಟ್ ಕ್ಯಾಂಡಲ್ ಡಿಸೈಡ್ಸ್. ನೋಡಿ, ಎಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಏನಾಗ್ಬೋದು ನಮಗೂ ಗೊತ್ತಿಲ್ಲ, ಆದ್ರೆ ಏನ್ ನೋಡ್ಬಹುದಂದ್ರೆ, ಅಗೇನ್ ನೋಡಿ, ಪ್ರೈಸು ಸ್ವಿಂಗ್ ಲೋ ಹತ್ರ ಬಂದಿದ್ದಾನೆ, ಕಾಣ್ತಿದ್ಯಾ? ಸ್ವಿಂಗ್ ಲೋ ಹತ್ರ ಬಂದಿದ್ದಾನೆ. ಸೊ ಈ ಸ್ವಿಂಗ್ ಲೋ ಕೆಳಗಡೆನೂ ಕ್ಲೋಸ್ ಆಗಿಲ್ಲ, ಮೇಲ್ಗಡೆ ಇಲ್ಲ, ಆಲ್ಮೋಸ್ಟ್ ಎಕ್ಸಾಕ್ಟ್ ಇದ್ರ ಮೇಲಾಗಿದ್ದಾನೆ. ನೆಕ್ಸ್ಟ್ ಕ್ಯಾಂಡಲ್ ನೋಡೋಣ, ಅದೇನ್ ಹೇಳತ್ ನೋಡ್ಕೊಂಡು ಟ್ರೇಡ್ ಮೇಲೆ ಡಿಸೈಡ್ ಮಾಡೋಣ. ನೋಡಿ ಎಲ್ಲರೂ ಕೂಡ. ಮೈ ಗುಡ್ನೆಸ್, ನೋಡಿ ಏನಾದ, ಈ ಸ್ವಿಂಗ್ ಲೋ ಹತ್ರನೇ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಬಂದಿದೆ, ಕಾಣ್ತಿದ್ಯಾ? ಗ್ರೀನ್ ಅಷ್ಟೇ ಅಲ್ಲ, ಪರ್ಫೆಕ್ಟ್ ಬೈ ಕ್ಯಾಂಡಲ್. ಸೊ ಈ ತರ ಸಿಚುವೇಶನ್ ಇದ್ದಾಗ ತುಂಬಾ ಜನ ಏನ್ ಮಾಡ್ತೀರಾ, ಸರ್ ತುಂಬಾ ರೆಡ್ ಕ್ಯಾಂಡಲ್ ಇದೆ, ಒಂದು ಗ್ರೀನ್ ಬಂದ್ರೆ ಏನಾಯ್ತು, ಸೆಲ್ ಮಾಡೋಣ ಅಂತ ಸೆಲ್ ಮಾಡ್ತೀರಾ. ದಟ್ ವಿಲ್ ಬಿ ಯುವರ್ ರಾಂಗ್ ಎಂಟ್ರಿ. ಆಮೇಲೆ ಏನಾಗಿದೆ, ಪ್ರೈಸು ಕಂಪ್ಲೀಟ್ ಅಪ್. ಸೊ ಇಂಥ ಸಿಚುವೇಶನ್ ನಾನು ಅಗೇನ್ ಹೇಳ್ತೀನಿ, ಕ್ಯಾಂಡಲ್ ಪ್ರೆಸೆಂಟ್ ಯಾವ್ದಿದೆ, ಓಕೆ, ಇದಕ್ಕೆ ನಾನು ನಿಮ್ಗೆ ಈ ತರ ಉತ್ತರ ಕೊಡ್ತೀನಿ ನೋಡಿ. ಎಲ್ರಿಗೂ ಕೂಡ ಟ್ರೇಡ್ ತಗೋಬೇಕು ಅಥವಾ ಮಾರ್ಕೆಟ್ ಅಲ್ಲಿ ಅನಲೈಸ್ ಮಾಡಬೇಕು ಅಂದ್ರೆ ಎಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಯಾವ ಒಂದು ಸಿಂಪಲ್ ಫಾರ್ಮುಲಾ ಫಾಲೋ ಮಾಡ್ತೀನಿ ಅಂದ್ರೆ, ಪ್ರೆಸೆಂಟ್ ಆಗಿ ಟ್ರೇಡ್ ಯಾವ ಲೊಕೇಶನ್ ಅಲ್ಲಿ ಇದೆ, ಲೊಕೇಶನ್, ಪ್ಲೇಸ್. ಸೊ ಮಾರ್ಕೆಟ್ ಬೈಯರ್ ಕಂಟ್ರೋಲ್ ಅಲ್ಲಿ ಇದಾನೋ ಸೆಲ್ಲರ್ ಕಂಟ್ರೋಲ್ ಅಲ್ಲಿ ಇದಾನೋ, ಮಿಡಲ್ ಅಲ್ಲಿ ಇದಾನ, ನೋ ಕ್ಲಾರಿಟಿ, ಅವಾಯ್ಡ್ ಮಾಡೋಣ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಂಡಲ್ ಎಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ, ಅಬೋ ಕ್ಲೋಸ್ ಆಗಿದೆಯಾ ಅಥವಾ ಬಿಲೋ ಕ್ಲೋಸ್ ಆಗಿದೆಯಾ, ಬೈಯಿಂಗ್ ಕಂಟ್ರೋಲ್ ಇದ್ರೆ ಬೈಯಿಂಗ್ ಆಗತ್ತೆ, ಸೆಲ್ಲಿಂಗ್ ಕಂಟ್ರೋಲ್ ಇದ್ರೆ ಸೆಲ್ಲಿಂಗು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಬೈ ಏನಾದ್ರೂ ಕನ್ಫರ್ಮ್ ಆದ್ರೆ ಹೈ ಬ್ರೇಕ್ ಆಗ್ಬೇಕು, ಸೆಲ್ ಕನ್ಫರ್ಮ್ ಆದ್ರೆ ಲೋ ಬ್ರೇಕ್ ಆಗ್ಬೇಕು. ಆಮೇಲೆ ಎಸ್ ಅಲ್ಲೂ ನೋಡೋಣ, ಟಿ ಪಿನೂ ನೋಡೋಣ. ಈಗ ಎಲ್ರು ಹೇಳಿ, ಎಲ್ರು ಇದನ್ನ ಇನ್ಮೇಲೆ ಎಲ್ರು ಕೂಡ, ಈಗ ನಾನು ನಿಮ್ಗೆ ಇಲ್ಲಿ ಹಾಕ್ತಿದ್ದೀನಲ್ಲ, ಅಟ್ ಲೀಸ್ಟ್ ಇದನ್ನ ಫೋಕಸ್ ಮಾಡ್ತೀರಾ ನಾಳೆಯಿಂದ ಲೈವ್ ಮಾರ್ಕೆಟ್ ಅಲ್ಲಿ? ಪ್ರತಿಯೊಬ್ರು ಉತ್ತರ ಕೊಡಿ. ನಾನೇನ್ ನಿಮ್ಗೊಂದು ಸಣ್ಣ ನಾನ್ ಫಾಲೋ ಮಾಡೋ ಒಂದು ಏನೋ ಕಾನ್ಸೆಪ್ಟ್ ಅನ್ನು ಹೇಳಿದೆ, ಫಾಲೋ ಮಾಡ್ತೀರಾ ಎಲ್ರು ನಾಳೆಯಿಂದ? ಅಂಡ್ ಟ್ರೈ ಟು ಗೆಟ್ ಅ ಬೆಟರ್ ರಿಸಲ್ಟ್ಸ್ ಮಾರ್ಕೆಟ್ ಅಲ್ಲಿ. ಒಂದು ನೋಟ್ಬುಕ್ ಇದ್ರೆ ಬರೆದು ಇಟ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಓಕೆ, ಈ ಚಾರ್ಟ್ ಆಯ್ತಾ? ನಿಮ್ಗೆ ಬೇಕು ಅಂದ್ರೆ ಸೇಮ್, ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೋಬೇಕು, ಇದನ್ನ ತಗೋಬಹುದು. ಆದರ್ಶ್ ಅಡಿವೇಶ್ ಅವರು ಒಂದು ಕೆಲಸ, ಒಂದು ಕ್ವಶನ್ ಕೇಳ್ತಾರೆ, ಸರ್ ಬೆಸ್ಟ್ ಟೈಮ್ ಫ್ರೇಮ್ ಸರ್ ಟ್ರೇಡ್ ಮಾಡೋದಕ್ಕೆ ಬೆಸ್ಟ್ ಅಂದ್ರೆ ಹೇಳ್ತೀನಿ ನೋಡಿ. ನೀವು ಇಂಟ್ರಾಡೇ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, 5 ಮಿನಿಟ್ಸ್ ಓಕೆ, ಬಟ್ ಅದಕ್ಕಿಂತ ಬೆಟರ್ ಯಾವ್ದು ಅಂದ್ರೆ 15 ಮಿನಿಟ್ಸ್ ಹೋಗಿ. ನೀವು ಸ್ವಿಂಗ್ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ 1 ಅವರ್ ಅಂಡ್ 4 ಅವರ್ ಆರ್ ದ ಬೆಸ್ಟ್. 1 ಮಿನಿಟ್ ಮಾಡಕ್ ಹೋಗ್ಬೇಡಿ, ತುಂಬಾ ಕಷ್ಟ. ನೀವು ಅಟ್ ಲೀಸ್ಟ್ ಮಾರ್ಕೆಟ್ ಅಲ್ಲಿ 5 ವರ್ಷ 6 ವರ್ಷ, ಮೋರ್ ದನ್ 3-5 ಇಯರ್ಸ್ ಇದ್ರೆ 1 ಮಿನಿಟ್ಗೆ ಹೋಗಿ, ಇಲ್ಲ ಅಂದ್ರೆ ಸಿಕ್ಕಾಕೊಳ್ತೀರಾ, ಹೋಗ್ಬೇಡಿ. ದಟ್ ಇಸ್ ನಾಟ್ ಅ ರೈಟ್ ಚಾಯ್ಸ್. ಓಕೆ, ಸೊ ಈಗ ನಾನು ಇನ್ನೊಂದ್ ತರದ್ದು ಚಾರ್ಟ್, ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಎಲ್ರಿಗೂ ಕೂಡ. ನೀವೆಲ್ಲರೂ ನನಗೆ ಹೇಳಿ, ವಾಟ್ ಡು ಯು ಥಿಂಕ್? ಈ ಚಾರ್ಟ್ ಅನ್ನ ನೋಡಿದ್ರೆ ಪ್ರೈಸ್ ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು, ನಿಮ್ ಪ್ರಕಾರ? ಎವ್ರಿಬಡಿ. ಏನಾಗ್ಬೋದು ಇಲ್ಲಿಂದ? ಇದು ಮೆಸೇಜ್ ಹಾಕೋದ್ರಿಂದ ಎಷ್ಟ್ ಜನ ಬೈ ಎಷ್ಟ್ ಜನ ಸೆಲ್ ಗೊತ್ತಾಗಲ್ಲ. ಎನಿವೆ ಇರ್ಲಿ.
ರೀಟೆಸ್ಟ್ ಬೈ ಅಪ್ ಬೈ ಸೈಡ್ ಬಿಕಾಸ್ ಹೈ ಬ್ರೇಕ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದ್ರೆ ಲೋ ಆಗುತ್ತೆ. ಓಕೆ, ಹೈ ಬ್ರೇಕ್ ಆದ್ರೆ ಅಪ್ಪು ಸೆಲ್ಲು, ವೇಟ್ ಫಾರ್ ನೆಕ್ಸ್ಟ್ ಕ್ಯಾಂಡಲ್, ಡನ್, ಡೌನ್, ನೋ ಕ್ಲಾರಿಟಿ. ಓಕೆ, ನಿಮ್ ಉತ್ತರ ಎಲ್ಲ ಹಾಕಿದೀರಾ ನೋಡಿ. ಸೊ ನಾನೇನ್ ಮಾಡ್ತೀನಿ, ತಲೆಯಲ್ಲಿ ಇಟ್ಕೊಳ್ಳಿ, ನನಗೇನ್ ಹೇಳ್ದೆ, ಏನು ಲೊಕೇಶನ್ ಯಾರ ಏರಿಯಾದಲ್ಲಿ ಬಂದಿದೆ ನೋಡೋಣ ಪ್ರತಿಯೊಬ್ರು. ಪ್ರೈಸ್ ಇಲ್ಲಿದೆ. ಸೊ ಪ್ರೀವಿಯಸ್ಲಿ ಇಲ್ಲಿ ನೋಡಿದ್ರೆ ಇವೆರಡೂ ಕೂಡ ಸೆಲ್ಲಿಂಗ್ ಏರಿಯಾಸೆ. ನಾನೇನ್ ಮಾಡ್ತೀನಿ, ಇದನ್ನ ಹಂಗೆ ಮಾರ್ಕ್ ಮಾಡ್ತೀನಿ ನೋಡಿ. ಉತ್ತರ ನೀವೇ ಹೇಳ್ತೀರ ಇವಾಗ. ಸೊ ಎಲ್ರೂ ನನಗೆ ಹೇಳಿ, ಇದು ಸೆಲ್ಲಿಂಗ್ ಏರಿಯಾ, ಆದ್ರೆ ಕ್ಲೋಸ್ ಆಗಿದ್ದಲ್ಲಿ ಸೆಲ್ಲಿಂಗ್ ಏರಿಯಾ ಮೇಲ್ ಕ್ಲೋಸ್ ಆಗಿದೆ ಅಂದ್ರೆ ಬೈಯರ್ಸ್ ಪವರ್ಫುಲ್ ಇದ್ದಾರೆ. ಸಿಂಪಲ್. ಯಾರು ಪವರ್ಫುಲ್? ಬೈಯರ್ಸ್ ಪವರ್ಫುಲ್ ಇದ್ದಾರೆ. ಕ್ಲಿಯರ್ ಆಯ್ತಾ? ಒಂದನೇ ಪಾಯಿಂಟ್ ಎಲ್ರಿಗೂ ಕೂಡ. ನೆಕ್ಸ್ಟ್ ಇಂಪಾರ್ಟೆಂಟು, ಇದ್ರ ಹೈ ಬ್ರೇಕ್ ಆಗಿದೆಯಾ ನೋಡಿ. ಎಸ್, ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಹೈ ಬ್ರೇಕ್ ಆಗಿದಾನೆ. ತಲೆನೇ ಕೆಡ್ಸ್ಕೋಬೇಡಿ. ಇಂಥ ಸಿಚುವೇಶನ್ ಅಲ್ಲಿ ಒಂದು ರೆಡ್ ಬಂತೋ ಗ್ರೀನ್ ಬಂತೋ, ಯಾಕೆ? ಒಂದು ಸಿಸ್ಟಮ್, ಒಂದು ಟ್ರೇಡಿಂಗ್ ಸೆಟಪ್ ನಿಮಗೆ ಗೊತ್ತು ಅಥವಾ ಅದು ವರ್ಕ್ ಆಗಿದೆ ಅಂದ್ರೆ ಅದನ್ನೇ ಫಾಲೋ ಮಾಡಿ. ನಿಮಗೇನ್ ಅನ್ಸಿದೆ, ನನಗೇನ್ ಅನ್ಸಿದೆ ಮ್ಯಾಟ್ರ್ ಆಗಲ್ಲ. ಕಲ್ತಿರೋದೇನು ಹೇಳುತ್ತೆ, ಹೈ ಬ್ರೇಕ್ ಆದ ತಕ್ಷಣ ಬೈ ಮಾಡೋಣ, ಸ್ಟಾಪ್ ಲಾಸ್ ಅದೇ ಕ್ಯಾಂಡಲ್ ನಮ್ಮ ಎಸ್ ಎಲ್ ಆಗುತ್ತೆ. ಸೊ ಇದೆಷ್ಟಿದೆಯಲ್ಲ ಪಾಯಿಂಟು, ಅಷ್ಟು 1:1 1:2 ಇಟ್ಕೊಳ್ಳಿ ಅಂಡ್ ಯು ಕ್ಯಾನ್ ಜಸ್ಟ್ ಹೋಲ್ಡ್ ಇಟ್ ಅಪ್. ಸಪೋಸ್ ಇಲ್ಲಿ ಇವನ್ ಹೈ ಬ್ರೇಕ್ ಆಗಿರ್ಲಿಲ್ಲ ಅನ್ಕೊಳ್ಳಿ, ನಾನು ಅವಾಗ ಟ್ರೇಡ್ ತಗೋತಿರ್ಲಿಲ್ಲ, ಅಥವಾ ಏನೋ ಸ್ವಲ್ಪ ವೇಟ್ ಮಾಡ್ತಿದ್ದೆ ನೆಕ್ಸ್ಟ್ ಕ್ಯಾಂಡಲ್ಗೆ. ಇವನು ಇದ್ರ ಹೈಯೂ ಬ್ರೇಕ್ ಆಗಿದ್ದಾನೆ ನೋಡಿ, ಇದ್ರ ಹೈಯೂ ಬ್ರೇಕ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಮೇಲ್ ಕ್ಲೋಸ್ ಆಗಿದ್ದಾನೆ, ಅದಕ್ಕೋಸ್ಕರ ಬೈ. ನೋಡಿ ಏನಾಗಿದೆ, ಇದೇ ಕ್ಯಾಂಡಲ್ ಇತ್ತು, ಲೋನು ಬ್ರೇಕ್ ಆಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿಂದ ಸ್ಲೋ ಬಂದ್ ಹೆಂಗ್ ಮೇಲೆ ಹೋಗಿದೆ ನೋಡಿ, ಕಾಣ್ತಿದೆ ಎಲ್ರಿಗೂ? ದಿಸ್ ಇಸ್ ವಾಟ್ ಯು ನೀಡ್ ಟು ಲರ್ನ್ ದ ಅನಾಲಿಸಿಸ್. ಇದಕ್ಕೆ ನಾವು ರೈಟ್ ಅನಾಲಿಸಿಸ್ ಅಂತ ಕರಿತೀವಿ ಮಾರ್ಕೆಟ್ ಅಲ್ಲಿ. ಹೋಪ್ ಎಲ್ರಿಗೂ ಕ್ಲಾರಿಟಿ ಸಿಗ್ತಿದ್ಯಾ? ಓಕೆ, ಈಗ ಎಲ್ರು ಹೇಳಿ ಪ್ರತಿಯೊಬ್ರು, ನಾವ್ ಇಲ್ಲಿ ತನಕ ಎಷ್ಟೋ ಒಂದು ಟೋಟಲ್ ಒಂದು 8-10 ಚಾರ್ಟ್ ಪ್ರಾಕ್ಟೀಸ್ ಮಾಡಿದ್ವಿ. ಎಲ್ರಿಗೂ ಹೆಲ್ಪ್ ಆಯ್ತಾ ಇದು? ಆಸ್ ಆಫ್ ನೌ ಜಾಯಿನ್ ಆಗಿರೋ ಪ್ರತಿಯೊಬ್ರು ನಿಮ್ಮ ಪರ್ಸನಲ್ ಉತ್ತರನ ಕೊಡಿ. ಹೆಲ್ಪ್ ಆಯ್ತೋ ಇಲ್ವೋ ನಿಮಗೆ ಎಲ್ರಿಗೂ ಕೂಡ? ರೈಟ್ ನಾವು ಏನ್ ಚಾರ್ಟ್ ಅನಲೈಸ್ ಮಾಡ್ತಿದ್ವಿ, ಒಂದು 8-10 ಮಾಡಿದ್ವಿ. ಆಸ್ ಆಫ್ ನೌ ಹೆಲ್ಪ್ ಆಗ್ತಿದ್ಯಾ? ಗುಡ್. ಈಗೇನ್ ಕಲಿತೀರಾ ಇದನ್ನ ನಾಳೆಯಿಂದ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಿ. ಸೊ ದಟ್ ಏನಾಗತ್ತೆ ಹೇಳಿ, ನೀವು ಅಪ್ಲೈ ಮಾಡೋದೇ ಹೇಳಿರೋ ಕಾನ್ಸೆಪ್ಟ್ ಮರಿಯಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಕಲ್ತರ ಬಿಟ್ವಿ, ಮತ್ತೊಂದು ವಾರ ಆದ್ಮೇಲೆ ಮಾರ್ಕೆಟ್ ನೋಡ್ತೀರಾ. ಇದು ಉಪಯೋಗ ಇಲ್ಲ, ಅಲ್ಲೂ ಸರಿಯಾಗಿ ನೀವು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ವಾಟ್ ತುಂಬಾ ಜನ ಏನ್ ಮಾಡ್ತಾರೆ, ಅಪ್ಲೈ ಮಾಡಲ್ಲ. ಓಕೆ, ಈಗ ನಾನು ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಇದನ್ನ ಹೇಳಿ, ವಾಟ್ ಡು ಯು ಥಿಂಕ್, ಇಲ್ಲಿಂದ ಪ್ರೈಸ್ ಏನ್ ಆಗಬಹುದು? ಎವ್ರಿಬಡಿ ಪ್ರತಿಯೊಬ್ರು ಹೇಳಿ. ಲಾಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳೋಣ. ಇದಾದ್ಮೇಲೆ ಮುಂದಿನ ವಾರ ಮಾರ್ಕೆಟ್ ಏನಾಗಬಹುದು ಅಂತ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ ಎಲ್ರು ಸೇರಿ. ಇಲ್ಲಿಂದ ಪ್ರೈಸ್ ಏನಾಗಬಹುದು? ಓಕೆ ಸರ್, ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀವಿ. ಲೈವ್ ಮಾರ್ಕೆಟ್ ಅಲ್ಲಿ ಯಾವಾಗ ಟೈಮ್ ಇರುತ್ತೆ ಅವಾಗ ಮಾಡ್ತೀವಿ. ವಿದ್ಯಾ ಅವರೇ, ಮಹಂತೇಶ್ ಅವರೇ, ಲೈವ್ ಮಾರ್ಕೆಟ್ ಅಲ್ಲಿ ಮಾಡ್ತೀವಿ ಇದನ್ನ ನಾವು. ಬಟ್ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀವಿ. ಹೆಲ್ಪ್ ಆಯ್ತು ಸರ್. ಇಷ್ಟು ದಿವಸ ಎಲ್ಲಿದ್ರಿ ಸರ್? ಇನ್ಸ್ಟಾಗ್ರಾಮ್ ಸ್ವಲ್ಪ ಬೇಗ ರೆಕಮೆಂಡ್ ಮಾಡ್ಲಿಲ್ಲ, ಹಂಗೇನಿಲ್ಲ ಸರ್. ಬೈ ವೇಟ್ ಫಾರ್ ನೆಕ್ಸ್ಟ್ ಕ್ಯಾಂಡಲ್, ಗುಡ್. ಸೆಲ್, ವೇಟ್ ಫಾರ್ ನೆಕ್ಸ್ಟ್ ಕ್ಯಾಂಡಲ್. ಹಾ ನೋಡಿ, ತುಂಬಾ ಜನ ಬೈ ಸೆಲ್ ಎರಡೂ ಹಾಕಿದ್ದಾರೆ. ಎಲ್ರಿಗೂ ಹೇಳ್ತೀನಿ, ನೀವು ಬಿದ್ದ ಅಂದ್ರೆ ಮೇಲ್ ಹೋದ ಅಂದ್ರೆ ಬಿದ್ದ, ಹಂಗ್ ವಿಚಾರ ಮಾಡಬೇಡಿ. ನಿಮ್ಮ ಕೆಲಸ ಏನು, ಮೊದಲಿಗೆ ಲೊಕೇಶನ್ ಏರಿಯಾನ ಹುಡುಕಬೇಕು. ಸೊ ಇವನು ಸೆಲ್ಲಿಂಗ್ ಏರಿಯಾ ಹತ್ರ ಬಂದಿದ್ದಾನೆ, ಹೌದಾ? ಬರದ್ ಅಷ್ಟೇ ಅಲ್ಲ, ಸೆಲ್ಲಿಂಗ್ ಏರಿಯಾ ಹತ್ರ ಬಂದು ನೆಕ್ಸ್ಟ್ ನೋಡಿ ಕ್ಲೋಸ್ ಎಲ್ಲ ಆಗಿದೆ, ಮೇಲ್ಗಡೆ ಆಗಿದೆ. ಅದು ಒಂದು ಕ್ಯಾಂಡಲ್ ಅಲ್ಲ, ಈ ಕ್ಯಾಂಡಲ್ ಬಂದ ಲೋ ಬ್ರೇಕ್ ಮಾಡಿ ಮತ್ತೆ ಅಲ್ಲಿ ಕ್ಲೋಸ್ ಆಗಿದ್ದಾನೆ. ನೆಕ್ಸ್ಟ್ ಕ್ಯಾಂಡಲ್ ಕೂಡ ಇದಕ್ಕೆ ಟಚ್ ಆಗಿ ಮತ್ತೆ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಮೇಲ್ಗಡೆ ಕ್ಲೋಸ್ ಆಗ್ತಿದೆ ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಬೈಯರ್ಸ್ ಕಂಟ್ರೋಲ್ ತಗೊಳ್ತಿದ್ದಾರೆ, ಇದ್ರ ಕೆಳಗಡೆ ಬಿಡ್ತಿಲ್ಲ. ಅಂದ್ರೆ ಸೆಲ್ಲರ್ಸ್ ಅನ್ನ ಕಂಟ್ರೋಲ್ ತಗೊಳಕ್ ಬಿಡ್ತಿಲ್ಲ. ಹಂಗಿದ್ರೆ ಇಮಿಡಿಯೇಟ್ ಎಂಟ್ರಿ ಆಗೋಣ ಬೇಡ. ಏನ್ ಮಾಡ್ಬೇಕು ಹೇಳಿ, ಇಲ್ಲಿ ಯಾವ್ದಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಬರೋ ತನಕ ಕಾಯೋಣ. ಏನ್ ಮಾಡೋಣ? ಗ್ರೀನ್ ಕ್ಯಾಂಡಲ್ ಬರೋ ತನಕ ಕಾಯೋಣ. ಅದಾದ್ಮೇಲೆ ಹೈ ಬ್ರೇಕ್ ಆದ್ರೆ ಟ್ರೇಡು, ಇಲ್ಲ ಅಂದ್ರೆ ಇಲ್ಲ. ಸೆಲ್ ಮಾಡ್ಲೇಬೇಕು ಅಂದ್ರೆ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು ನೋಡಿ. ಕೆಳಗಡೆ ಕ್ಲೋಸ್ ಆಗಿ ಅದ್ರ ಲೋ ಬ್ರೇಕ್ ಆದ್ರೆ ಸೆಲ್ಲು, ಅದೇ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್. ಇದು ಎಷ್ಟಿದೆಯೋ ಅದ್ರದ್ದು 1:1 1:2 TP. ಸೊ ಹಾಗಿದ್ರೆ ನೋಡಿ ಮುಂದೆ ಏನಾಗಿದೆ ಈ ಎಕ್ಸಾಂಪಲ್ ಅಲ್ಲಿ ನೋಡಿ ಏನಾಯ್ತು. ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ರೆಡ್ ಆದ್ರೆ ಕ್ಲೋಸ್ ಏನಾಗಿದೆ, ಅದ್ರ ಮೇಲ್ಗಡೆನೆ ಆಗಿದೆ, ಹೌದಾ? ಅದಾದ್ಮೇಲೆ ಒಂದು ಕ್ಯಾಂಡಲ್ ಗ್ರೀನ್ ಬಂತು. ಸೊ ಇತರ ಹೈ ಬ್ರೇಕ್ ಆದಾಗ ನೀವು ಟ್ರೇಡ್ ಮಾಡಬಹುದು. ಇಲ್ಲಿ ಸ್ಟಾಪ್ ಲಾಸ್ ಯಾವ್ದು ಇಡ್ಬೇಕಂದ್ರೆ ಗ್ರೀನ್ ಕ್ಯಾಂಡಲ್ ಇಡಬಹುದು, ರೆಡ್ ಕ್ಯಾಂಡಲ್ ಇಡಬಹುದು. ನನ್ನ ಸಜೆಷನ್ ಈ ತರ ಇದ್ದಾಗ ಸ್ವಿಂಗ್ ಲೋ ರೆಡ್ ಕ್ಯಾಂಡಲ್ ಆಗಿರುತ್ತೆ, ಇದ್ರ ಸ್ಟಾಪ್ ಲಾಸ್ ಇಟ್ರೆ ಒಳ್ಳೇದು. 10ರಲ್ಲಿ 1 ಅಥವಾ 2 ಸಲ ಸ್ವಲ್ಪ ಡೌನ್ ಬಂದು ಹಿಂಗ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ
ಇದು ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ಹೋಪ್ ಎಲ್ರಿಗೂ ಒಂದು ಐಡಿಯಾ ಸಿಕ್ತು. ಓಕೆ, ಸೊ ಒಂದು ಐಡಿಯಾ ಸಿಕ್ತು ಎಲ್ರಿಗೂ ಕೂಡ. ಈಗ ಏನ್ ಮಾಡೋಣ ನಾವು ಅಂದ್ರೆ ಎಲ್ರೂ ಸೇರಿ ಮುಂದಿನ ವಾರದ ಮಾರ್ಕೆಟ್ ಏನಾಗುತ್ತೆ ಅದನ್ನ ನೋಡೋಣ. ಸಾಕು ಅನ್ಸುತ್ತೆ ಹೌದಾ ಚಾರ್ಟ್ ಅನಾಲಿಸಿಸ್? ಸಾಕು ಹೌದಾ ಚಾರ್ಟ್ ಅನಾಲಿಸಿಸ್ ಓವರ್ ಆಲ್ ಆಗಿ? ಓಕೆ ಸಾಕು, ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ದೀನಿ, ದಟ್ ಇಸ್ ನಾಟ್ ತುಂಬಾ ಕಷ್ಟ ನನಗೂ. ಓಕೆ ಎನಿವೆ, ಸೊ ಈಗ ಏನ್ ಮಾಡೋಣ, ಮುಂದಿನ ವಾರದ ಮಾರ್ಕೆಟ್ ಏನಾಗತ್ತೆ ಅಂತ ಎಲ್ಲರೂ ಸೇರಿ ನೋಡೋಣ. ನಿಮಗೂ ಕೂಡ ನನ್ನ ಒಪಿನಿಯನ್ ಹೇಳ್ತೀನಿ, ನೀವೆಲ್ಲರೂ ಕೂಡ ಟ್ರೇಡ್ ಮಾಡಬಹುದು. ನೋಡಿ ಇನ್ನು ಮಾಡೋಣ ಸರ್, ಅಂದ್ರೆ 8 ಗಂಟೆ ಯಾಕೆ ಬಂತು ಹೌದಾ? ಲೈವ್ ನಾಳೆ ಜಾಯ್ನ್ ಆಗಿ, ನಾಳೆ ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಣ. ಎಸ್, ಈ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀವಿ, ನನ್ನ ಟೀಮ್ಗೆ ಹೇಳ್ತೀನಿ ಇನ್ನೊಂದು ಅರ್ಧ ಗಂಟೆಲಿ ಯೂಟ್ಯೂಬಲ್ಲಿ ಹಾಕಕ್ಕೆ ಹೇಳ್ತೀನಿ ನೋಡಿ. ಯು ಕ್ಯಾನ್ ವಾಚ್ ದೇರ್, ಪ್ರೊವೈಡೆಡ್ ಲಾಸ್ಟ್ ವೀಕ್ ಇದ್ದು ಇದೆ ಅದನ್ನೇ ಆಡ್ ಮಾಡಕ್ ಹೇಳ್ತೀನಿ ನಿಮ್ಗೆ. ಲೈವ್ ಟೈಮಿಂಗ್ ಸಾಯಂಕಾಲ ಇರುತ್ತೆ, 6:30 7 ಗಂಟೆಗೆಲ್ಲ ಇಟ್ಕೊಳ್ಳೋಣ ಸಾಯಂಕಾಲ. ನಾಳೆಯಿಂದ ಯೂಟ್ಯೂಬ್ ಅಲ್ಲಿ ಮಾಡ್ಬೇಕು ಅನ್ಕೊಳ್ತಿದೀವಿ. ಲೆಟ್ಸ್ ಸಿ, ವಿ ಆರ್ ನಾಟ್ ಶ್ಯೂರ್. ಯೂಟ್ಯೂಬ್ ಅಲ್ಲಿ ಆದ್ರೆ ವಿಲ್ ಇನ್ಫಾರ್ಮ್ ಯು. ನಿಮಗೆ ಏನೋ ಈಗ ಲಿಂಕ್ ಎಲ್ಲಿ ಬಂದಿದೆಲ್ಲ ಅಲ್ಲೇ ನಿಮ್ಗೆ ಲಿಂಕ್ ಬರುತ್ತೆ, ಇಲ್ಲಾಂದ್ರೆ ನಮ್ಮ ಆಫೀಸ್ ಟೀಮ್ ಕೇಳಿ 6 ಗಂಟೆಗೆಲ್ಲ, ಅಥವಾ ಒಂದು ಮೆಸೇಜ್ ಹಾಕಿ ನಿಮಗೆ ಲಿಂಕ್ ಬಂದಾಗ ಇದ್ದಾಗ ಹೇಳ್ತಾರೆ. ಓಕೆ ನೋಡಿ, ರೈಟ್ ನಾವು ಗೋಲ್ಡ್ ಏನಾಗಿದೆ, ಡೈಲಿ ಕ್ಯಾಂಡಲ್ ಹಾಕಿದೀನಿ ನಾನು. ಎಲ್ರು ನೋಡಿ, ಡೈಲಿ ಕ್ಯಾಂಡಲ್ ಅಲ್ಲಿ ಒಂದು ಪ್ಯಾಟರ್ನ್ ಎಲ್ರು ನೋಡಿ ಏನಾಗಿದೆ, ಪ್ರೀವಿಯಸ್ ಕ್ಯಾಂಡಲ್ ಸ್ವಿಂಗ್ ಲೋ ಅನ್ನ ಯಾವುದು ಬ್ರೇಕ್ ಆಗಿಲ್ಲ ನೋಡಿ. ಡೈಲಿ ಕ್ಯಾಂಡಲ್ ಅಲ್ಲಿ ಕಂಪ್ಲೀಟ್ ಆಗಿ ಇಲ್ಲೇನೋ ಲೋ ಬ್ರೇಕ್ ಆಗದೇನೆ ಇಲ್ಲಿಂದ ಮೇಲೆ ಹೋಗ್ತಿದೆ, ಹೌದಾ? ಸೊ ಅಂದ್ರೆ ಬೈಯರ್ಸ್ ಕಂಟ್ರೋಲ್ ಇದಾರೆ, ದಟ್ ಈಸ್ ಫಾರ್ ಶ್ಯೂರ್ ಆಯ್ತು. ಈಗ ಹಂಗಿದ್ರೆ ಬೈಯರ್ ಅದೇನು ಫುಲ್ ತಗೊಂಡೇ ಹೋಗಲ್ಲ, ಬೈಯರ್ ಒಂದಾದ್ರೂ ಒಂದ್ ಕಡೆ ಸ್ಟಾಪ್ ಆಗ್ಬೇಕಾ, ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾ. ಈಗ ಯಾರ ಏರಿಯಾಕ್ ಬಂದಿದ್ದಾರೆ, ಸೆಲ್ಲರ್ ಏರಿಯಾ ನೋಡಿ, ಸ್ವಿಂಗ್ ಹೈ ಇದೆ. ಅಷ್ಟೇ ಅಲ್ಲ, ಒನ್ ಡೇ ಕ್ಯಾಂಡಲ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಲೊಕೇಶನ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಯಾರ್ಯಾರು ಟ್ರೇಡ್ ಮಾಡ್ತಿದ್ರೆ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹತ್ತತ್ರ 100 ಪಾಯಿಂಟ್ ಇದೆ ಇದು. ಎಸ್, ಏನು ಮಾಡಕ್ಕಾಗಲ್ಲ. 4,341ರಿಂದ 4,440, 100 ಪಾಯಿಂಟ್ ಏನಿದೆಯಲ್ಲ ಇದು ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಲ್ಲಿ ಏನ್ ಬೆಕ್ಕದಾಗಬಹುದು, ನಮಗೂ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡೋಣ, ನಾಳೆ ಮಾರ್ಕೆಟ್ ಅಲ್ಲಿ 1 ಅವರ್ ಕ್ಯಾಂಡಲ್, ಅಂದ್ರೆ ನಾಳೆ ಓಪನ್ ಆಗೋದು 1 ಅವರ್ ಕ್ಯಾಂಡಲ್ ಅಥವಾ 4 ಅವರ್ ಕ್ಯಾಂಡಲ್ ಅನ್ನ ವಾಚ್ ಮಾಡೋಣ ಎಲ್ಲರೂ ಸೇರಿ. 1 ಅವರ್ ಕ್ಯಾಂಡಲ್ ಗ್ಯಾಪ್ ಅಪ್ ಆಗಿ ಏನಾದ್ರೂ 1 ಅವರ್ ಕ್ಯಾಂಡಲ್ ರೆಡ್ ಆದ ಅನ್ಕೊಳ್ಳಿ, ಐ ರಿಪೀಟ್, ನಾಳೆ ಅಂದ್ರೆ ಅದಾದ್ರ 3:30 ಮಾರ್ಕೆಟ್ ಓಪನ್ ಆಗುತ್ತೆ. 3:30 4:30 1 ಅವರ್ ಕ್ಯಾಂಡಲ್ ಗ್ಯಾಪ್ ಅಪ್ ಆಗಿ ಏನಾದ್ರೂ ಇಲ್ಲಿ ರೆಡ್ ಆದ ಅಂತ ಅನ್ಕೊಳ್ಳಿ, ಈ ತರ ಅದ್ರ ಲೋ ಬ್ರೇಕ್ ಆದ್ರೆ ಆರಾಮಾಗಿ ಸೆಲ್ ಮಾಡಿ ನೀವು ಈ 450 ಸ್ಟಾಪ್ ಲಾಸ್ ಅನ್ನ ಇಟ್ಕೋಬಹುದು. ದಟ್ ಈಸ್ ಒನ್ ವೇ. ಅಥವಾ ಆವಾಗ ಯಾವ ಹೈ ಇರುತ್ತೆ ಅದನ್ನ ಇಟ್ಕೊಳ್ಳಿ. ಇಲ್ಲಿ ಏನಾದ್ರೂ ನಿಮಗೆ ರೈಟ್ ಎಂಟ್ರಿ ಸಿಕ್ಕರೆ ಬೇಗ ಪ್ರಾಫಿಟ್ ಬುಕ್ ಮಾಡ್ಕೋಬೇಡಿ, ಇಟ್ಕೊಳ್ಳಿ. ಎಲ್ಲಿ ತನಕ ಬರಬಹುದು ಅಂದ್ರೆ ಇಲ್ಲೇನಿದೆಲ್ಲ ಟ್ರಾಪ್ ಕ್ಯಾಂಡಲ್ ಈ ಲೋ ತನಕ ಬರ್ತಾನೆ, 4240 ತನಕ. ಅಂದ್ರೆ ಹತ್ತತ್ರ ನಿಮ್ಗೆ 100ರಿಂದ 150 ಪಾಯಿಂಟ್ ಟಾರ್ಗೆಟ್ ಸಿಗುತ್ತೆ. ನಾಳೆನೆ ಬರ್ತಾನಂತೇನಿಲ್ಲ, ನಾಳೆ ನಾಡಿದ್ದು ಒಟ್ನಲ್ಲಿ ಆ ವಾರದಲ್ಲಿ ಬರೋ, ಅಂದ್ರೆ ಮುಂದಿನ ವಾರದಲ್ಲಿ ಬರೋ ಚಾನ್ಸಸ್ ತುಂಬಾ. ಸೊ ನಾನು ಜೋನ್ಸ್ ಅನ್ನು ಮಾರ್ಕ್ ಮಾಡ್ತೀನಿ. ಆಮೇಲೆ ಗ್ರೂಪ್ ಅಲ್ಲಿ ಬೇಕು ಅಂದ್ರೆ ಇದನ್ನ ಹಾಕ್ತೀನಿ ನೋಡಿ, ನಿಮ್ಗೆಲ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಕರೆಕ್ಟಾ? ನೋಡಿ ಮುಂದೆ ಇದು ಡೈಲಿ ಕ್ಯಾಂಡಲ್. ಇನ್ನು ನಾನು ಲೋವರ್ ಟೈಮ್ ಫ್ರೇಮ್ ಹೋಗಿಲ್ಲ, ಅದು ಹೋದ್ಮೇಲೆ ಹೇಳ್ತೀನಿ. ಓಕೆ ಡಿಯರ್ ಸರ್, ನಾನು ಅವಾಗಿಂದ ಮೆಸೇಜ್ ಮಾಡ್ತಿದ್ದೀನಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ಆಫ್ಲೈನ್. ಸರ್ ಬೆಂಗಳೂರಲ್ಲಿ ನಮ್ಮದು ಬ್ರಾಂಚ್ ಇತ್ತು ಬಿಫೋರ್ ಕೋವಿಡ್. ಈಗ ಆ ಕ್ಲಾಸಸ್ ನಡೀತವೆ 3 ಮಂತ್ಸ್ಗೊಮ್ಮೆ, 4 ಮಂತ್ಸ್ಗೊಮ್ಮೆ ಅಥವಾ 2 ಮಂತ್ಸ್ಗೊಮ್ಮೆ ಒಂದು ಸೆಷನ್ ಇಟ್ಕೊಂಡಿರ್ತೀವಿ ನಾವು, 3 ಡೇಸು 5 ಡೇಸದ್ದು ಆ ತರ. ಓಕೆ, ಈಗಲೂ ಕೂಡ ವಿಲ್ ಸಿ, ನೆಕ್ಸ್ಟ್ ಇವೆಂಟ್ ಪ್ಲಾನ್ ಮಾಡ್ತಿದ್ವಿ, ವಿಲ್ ಅಪ್ಡೇಟ್ ಯು. ಓಕೆ ನೋಡಿ, ರೈಟ್ ನಾವು ಡೈಲಿ ಕ್ಯಾಂಡಲ್ಸ್ ಲೆವೆಲ್ ಇದು. ಸಪೋಸ್ ಇದ್ರ ಲೆವೆಲ್ ಬ್ರೇಕ್ ಆದಂದ್ರೆ ಇಲ್ಲಿ ತನಕ ಬರ್ತಾನೆ ನೋಡಿ. ಇನ್ನೂ ಟಾಪ್ ಹೋದ ಅಂದ್ರೆ ನನಗೇನು ಅನ್ಸಲ್ಲ 4,450, ಬಟ್ ಮಾರ್ಕೆಟ್ ಯಾರ್ದು ಕೇಳಲ್ಲ. ಆವಾಗ 4600, 45 ಇಂದ 46 ಈ ಲೆವೆಲ್ ನೋಡಿ, 4540 ಇಂದ 4600 ತನಕ ನೆಕ್ಸ್ಟ್ ಲೆವೆಲ್. ಇದು 1 ಡೇ ಕ್ಯಾಂಡಲ್ 4 ಅವರ್ಗೆ ಹೋಗ್ತೀನಿ. 4 ಅವರ್ಗೆ ಹೋಗಿದೆ ನೋಡಿ. ಈಗ 4 ಅವರ್ ಚಾರ್ಟ್ ಹಾಕಿದ್ದೀನಿ ನಾನು. ಇನ್ನೊಂದು ಸಣ್ಣ ಬೈಯಿಂಗ್ ಝೋನ್ ಇದೆ. ಸೊ ಈಗ ಈ ಝೋನ್ ಪ್ರಕಾರ ಅಥವಾ 1 ಅವರ್ ಹಾಕ್ತೀನಿ ಇನ್ನ, ಟು ಗಿವ್ ಯು ಮೋರ್ ಕ್ಲಾರಿಟಿ. 1 ಅವರ್ ಪ್ರಕಾರ ಸಿ, ನಾನು ಇಲ್ಲೆಲ್ಲಾದ್ರೂ ಬಂದ್ರೆ ಸೆಲ್ ಮಾಡಲ್ಲ. ಮಾರ್ಕೆಟ್ ಇಲ್ಲೆಲ್ಲೋ ಒಂದ್ ಕಡೆ ಬಂದ್ರೆ ಸೆಲ್ ಮಾಡಲ್ಲ. ನಿನ್ನೆಯ ಹೈ ಮೇಲೆ ಹೋಗಿ 1 ಅವರ್ ಕ್ಯಾಂಡಲ್ ರೆಡ್ ಆಗಬೇಕು, ಅದ್ರ ಲೋ ಬ್ರೇಕ್ ಆದ್ರೆ ನಾನು ಸೆಲ್ ಮಾಡ್ತೀನಿ. ಅದು 1ನೇ ಕ್ಯಾಂಡಲ್ ಆಗ್ಬಹುದು, 2ನೇದ್ದು 3ನೇದ್ದು, ಅಥವಾ ಇಡೀ ದಿನ ಲಾಸ್ಟಿಗೆ ಆಗ್ಬಹುದು. ಅದಾದ್ಮೇಲೆ ಅದ್ರ ಲೋ ಬ್ರೇಕ್ ಆದ್ರೆ ಸೆಲ್ಲು 4,440 ನಾನು ಸ್ಟಾಪ್ ಲಾಸ್ ಇಟ್ಕೊಳ್ತೀನಿ. ಆರಾಮಾಗಿ ಸೆಲ್ಲು. 1ನೇ ಟಾರ್ಗೆಟ್ 4300, 2ನೇ ಟಾರ್ಗೆಟ್ 4240 ಅಥವಾ 4250 ಇಟ್ಕೊಳ್ತೀನಿ. ಇದು ಬೆಸ್ಟ್ ಸ್ವಿಂಗ್ ಟ್ರೇಡು. ಇಲ್ಲ ಸರ್ ಬೈ ಸೈಡ್ ಟ್ರೇಡ್ ಹೇಳಿ ಅಂತ ನೀವೇನಾದ್ರೂ ಕೇಳಿದ್ರೆ, ಮೋಸ್ಟ್ಲಿ 4250 ಆಸ್ಪಾಸ್ ಬಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಬೈ ಮಾಡೋಣ.
ಒಂದು 10-20 ಪಾಯಿಂಟ್ ಸ್ಟಾಪ್ ಲಾಸ್, 80ರಿಂದ 100 ಪಾಯಿಂಟ್ ಇದು ಒಂದನೇ ಟಾರ್ಗೆಟ್ ಆಗುತ್ತೆ, ಹತ್ತಿರ 60 ಪಾಯಿಂಟು ಇಲ್ಲಿಂದ ಎರಡನೇ ಟಾರ್ಗೆಟ್ ಇಲ್ಲ ಆಗುತ್ತೆ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಏನಾಗಬಹುದು ಅಂದ್ರೆ ಒಂದು ಅಟ್ಲೀಸ್ಟ್ ಸೋಮವಾರ ಮಂಗಳವಾರ ಬೀಳೋ ಚಾನ್ಸಸ್ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಅವನು ಹಂಗೆ ಕಂಟಿನ್ಯೂ ಹೆಂಗ್ ಆಗ್ತಾನೆ ಗೊತ್ತಿಲ್ಲ ನಮಗ್ ನಾಳೆ. ಓಕೆ, ಯೂಟ್ಯೂಬ್ ಅಲ್ಲಿ ಅಪ್ಡೇಟ್. ಓಕೆ ಸರ್, 150+ ಆದ್ರೆ ಇನ್ ಕೇಸ್ ನಾನು ಟ್ರೇಡ್ ತಗೋತೀನಿ, ಒಂದು 5,000 ಇನ್ವೆಸ್ಟ್ ಮಾಡಿ, ಅವಾಗ 150+ ಆದ್ರೆ ನಾನು ಎಷ್ಟು ಪ್ರಾಫಿಟ್ ಆಗುತ್ತೆ ಸರ್? 25x ಅಲ್ಲಿ. ನೀವು ಒಂದು ಮೈಕ್ರೋ ತಗೊಂಡ್ರು ಕೂಡ ಸರ್ ನಿಮಗೆ ಒಂದು 10,000 ಲಾಭ ಡಬಲ್ ಆಗುತ್ತೆ. ಒಂದು ಮೈಕ್ರೋ ಲಾಸ್ ಆದ್ರೆ ಅಕೌಂಟ್ 5,000 ಖಾಲಿ ನಿಮ್ದು. ವಾಂಟೇಜ್ ಆಪ್ ಹೇಗಿದೆ? ನಾನು ಕ್ರೆಡಿಟ್ ಕಾರ್ಡ್ ಇಂದ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಬಿ ಕೇರ್ಫುಲ್ ವಾಂಟೇಜ್ ಆಪ್ ಅಲ್ಲಿ, ಯಾಕಂದ್ರೆ ವಿತ್ಡ್ರಾಲ್ ಇಶ್ಯೂ ಆಗ್ತಿದೆ ನನಗೆ ಗೊತ್ತಿರೋ ತರ. ಸೊ ಕೇರ್ಫುಲ್ ಆಗಿರಿ. ಜೇಲಿಯನ್ ನೋ ಸರ್, ಪರ್ಸನಲಿ ನನ್ನ ಕೇಳಿದ್ರೆ ಐ ಡೋಂಟ್ ನೋ ಅಬೌಟ್ ಜೇಲಿಯನ್, ಅಥವಾ ನಾನು ಟ್ರೇಡ್ ಮಾಡಿಲ್ಲ. ಬಟ್ ನಾನು ರೈಟ್ ನಾವು ಯೂಸ್ ಮಾಡೋದು ಅರಿಗೋ ಎಫೆಕ್ಸ್. ಪೇಮೆಂಟು ವಿತ್ಡ್ರಾವಲ್ ಎಲ್ಲವೂ INR ಅಲ್ಲಿ ಆಗುತ್ತೆ. ಜೊತೆಗೆ ನನಗೆ ಕ್ರಿಪ್ಟೋ ವಿತ್ಡ್ರಾವಲ್ ಕೂಡ ಸಿಗುತ್ತೆ ಕ್ರಿಪ್ಟೋ ಡೆಪಾಸಿಟ್ ಮಾಡಿದ್ರೆ. ನಾನು ಯೂಸ್ ಮಾಡೋದು ಇಲ್ಲಿ ನೀವು ನೋಡ್ಬೋದು ರೈಟ್ ನಾವು ಎಷ್ಟಿದೆ ಅರಿಗೋ ಎಫೆಕ್ಸ್. ನಿಮ್ಗೆ ಯಾವ್ದು ಇದೆ ಅಂತಿಲ್ಲ, ನಿಮ್ಗೆ ಯಾವ್ದು ಒಳ್ಳೇದು ಅದನ್ನ ಮಾಡಿ. ನಾನು ಮಾಡ್ತೀನಿ, ನೀವು ಮಾಡ್ತೀರಿ ಅನ್ನೋದಕ್ಕಿಂತ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅಲ್ಲಿ ಮಾಡಿ. ಡೆಲ್ಟಾ ಎಕ್ಸ್ಚೇಂಜ್ ಸರಿ ಇದೆನಾ ಸರ್? ಡೆಲ್ಟಾದಲ್ಲಿ ನಿಮಗೆ ತುಂಬಾ ಬ್ರೋಕರೇಜ್ ಹೋಗುತ್ತೆ, ನಿಮ್ಗೆಲ್ಲ ದುಡ್ದದ್ದು ಅಲ್ಲೇ ಹೋಗುತ್ತೆ, ಮಾಡಕ್ ಹೋಗ್ಬೇಡಿ ನನ್ನ ಸಜೆಷನ್. ಎನಿವೆ ಸರ್, ITR ದುಡ್ಡು ಗಳಿಸಿ ಅನಿಲ್ ಅವರೇ, ಆಮೇಲೆ ವಿಚಾರ ಮಾಡಿ ಅದ್ರ ಬಗ್ಗೆ. ಬಟ್ ನನ್ ಕೇಳಿದ್ರೆ ITR ಈಸ್ ನಾಟ್ ಅ ಪ್ರಾಬ್ಲಮ್. ಫಾರೆಕ್ಸ್ ಅಲ್ಲಿ ನೀವು ಏನೇ ಟ್ರೇಡ್ ಮಾಡಿದ್ರು ಕೂಡ ಅದು ಅದರ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ, ಬಿಸ್ನೆಸ್ ಇನ್ಕಮ್ ಬರುತ್ತೆ. ಸೊ ನಿಮಗೊಬ್ಬ ಸರಿಯಾದ CA ಇದ್ರೆ ಆರಾಮಾಗಿ ನೀವು ಕನ್ಸಲ್ಟೇಷನ್ ತಗೊಂಡು ಇದ್ ಮಾಡ್ಕೋಬಹುದು. ಇನ್ನು ತುಂಬಾ ಆಪ್ ಬಗ್ಗೆ ಹೇಳ್ತಿದ್ದೀರಾ, ಬಟ್ ಒಂದ್ಸಲ ಬೇಕು ಅಂದ್ರೆ ಕೆಲವೊಂದು ಬ್ರೋಕರ್ ಆಪ್ ಬಗ್ಗೆ ರಿವ್ಯೂ ಮಾಡೋಣ ಟೈಮ್ ಸಿಕ್ಕರೆ. ಎನಿವೆ ನಿಫ್ಟಿ ಏನಾಗುತ್ತೆ ನೋಡೋಣ ನಾಳೆಗೆ. ಯಾರು ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ರಲ್ಲ ಅವರು. ನಾನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾಕೆ ಟ್ರೇಡ್ ಮಾಡಲ್ಲ ಅಂದ್ರೆ ಇದಕ್ಕೆ ಯಾರು ಕ್ಯಾಂಡಲ್ ಅಂತ ಹೇಳಿ ನೀವೇ. ಏನ್ ಆ ಕಡೆನೂ ಇಲ್ಲ, ಏನ್ ಇದ್ರಲ್ಲಂತೂ ಟ್ರೇಡ್ ಮಾಡಿ ದುಡ್ಡು ಮಾಡಿದವ್ರು ಅದು ಲಾಸ್ಟ್ 1 to 2 ಮಂತ್ಸ್ ಅಲ್ಲಿ ತುಂಬಾ ಕಡಿಮೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಪರ್ಸನಲಿ ನನ್ನ ಸಜೆಷನ್, ಕ್ಲಾರಿಟಿನೇ ಸಿಗಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ನೀವು ಆಪ್ಷನ್ ಬೈಯರ್ಸ್ ಆಗಿದ್ರೆ ಅಂತೂ ಕತೆ ಮುಗದೆ ಹೋಯ್ತು. ಸೊ ಬೆಟರ್ ಅಂಡ್ ಬೆಟರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಕ್ವಿಟಿ ಮಾಡಿ ಹೊರತು ನಾಟ್ ಆನ್ ಯಾವುದು ಅದು ಇದು ಅಂತ ಮಾಡಕ್ ಹೋಗ್ಬೇಡಿ, ನನ್ನ ಸಜೆಷನ್. ಬಟ್ ಸ್ಟಿಲ್ ನನ್ನ ಒಂದು ಒಪಿನಿಯನ್ ಕೇಳಿದ್ರೆ 4 hour ಅಲ್ಲೂ ಕ್ಲಾರಿಟಿ ಒನ್ ಬೆಟರ್ ಬಿಟ್ಬಿಡಿ. ಅಥವಾ ನೀವು ರೈಟ್ ಬೈ ಎಲ್ಲಿ ಸಿಗ್ಬೋದು ಅಂದ್ರೆ ಇಲ್ಲಿದೆ ನೋಡಿ, ಈ ಗ್ಯಾಪ್ ಅನ್ನ ಫಿಲ್ ಮಾಡಿ ಮೇಲೆ ಹೋಗ್ಬಹುದು. ಇವನು 24,570 ಇದೆ, 24,350ರಿಂದ 350 ಇಲ್ಲ, 400ರಿಂದ 420 ಎಲ್ಲ ಬಂದ್ರೆ ಬೈಯಿಂಗ್ ಪ್ಲಾನ್ ಮಾಡಿ. ಕಾಲ್ ಆಪ್ಷನ್ ಅಥವಾ ನಿಫ್ಟಿಲಿ ನೀವು ಪುಟ್ ಸೆಲ್ ಮಾಡ್ಬೋದು, ಅಥವಾ ಕಾಲ್ ಬೈ ಮಾಡ್ಬೋದು, ಅಥವಾ ಫ್ಯೂಚರ್ ಬೈ ಮಾಡಿ ಇಟ್ಕೋಬಹುದು. ಇದು ಬೈಯಿಂಗ್ ಆಪ್ಷನ್. ಸೆಲ್ಲಿಂಗ್ ಏನ್ ನನಗೇನು ಅಷ್ಟು ಈಜಿ ಅನಿಸ್ತಿಲ್ಲ. ಇಲ್ಲಿ ಹೋದ್ರೆ ಮಾತ್ರ ಅದು 700 750ಕ್ಕೆ ಹೋದ್ರೆ ಸೆಲ್ಲಿಂಗ್ ಪ್ಲಾನ್ ಮಾಡಿ. ನನಗೇನು ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಯಾಕೆ ಓಪನ್ ಆಗೋದು 9:15 9:00ವರೆಗೆ ಟ್ರೇಡ್ ತಗೊಳಕ್ ಕುತ್ಕೊಳ್ತೀರಾ, 1 hour ಮೂಮೆಂಟ್ ಮುಗಿದೋಯ್ತು. ಮತ್ ಮಧ್ಯಾಹ್ನ 1 hour ಮೂಮೆಂಟು, ಆಮೇಲೆ 3:30 ಆಯ್ತು. ಇದಕ್ಕಂತೂ ಕ್ಯಾಶ್ ಅನ್ನೋ ತಂದಿಟ್ಟಿದ್ರೆ ಅದಂತೂ ಇನ್ನ ಹುಚ್ಚರ್ ಆಟ. ಸೊ ಐ ಡೋಂಟ್ ಥಿಂಕ್ ಸೊ ಬೆಟರ್ ಆಪ್ಷನ್ಸ್ ವಿಚ್ ಈಸ್ ಬೆಸ್ಟ್. ನೋ ಬ್ರೋಕರೇಜ್ ಆಪ್. ಎಲ್ಲಾ ಫಾರೆಕ್ಸ್ ಆಪು ಕೂಡ ನಿಮಗೆ ಬ್ರೋಕರೇಜ್ ತುಂಬಾ ಕಡಿಮೆ ಇರುತ್ತೆ. ಸರ್ ನಾನು ಡೆಲ್ಟಾ ಯೂಸ್ ಮಾಡ್ತೀನಿ, ಬಟ್ ಇವಾಗ ಯಾವ್ದು ಯೂಸ್ ಮಾಡಬೇಕು ಸರ್? ಡೆಲ್ಟಾದಲ್ಲಿ ಬ್ರೋಕರೇಜ್ ತುಂಬಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕಿದ್ ಮಾಡಿ. ನಾನು ಯಾವುದೇ ಬ್ರೋಕರ್ ಸಜೆಸ್ಟ್ ಮಾಡಕ್ ಬಂದಿಲ್ಲ. ಸುಮ್ಮನೆ ಇವ್ರು ಯಾರೋ ಬ್ರೋಕರ್ ಅಂತ. ಐ ಆಮ್ ನಾಟ್ ಹಿಯರ್ ಟು ಸಜೆಸ್ಟ್ ಎನಿ ಬ್ರೋಕರ್. ನಾನು ಯೂಸ್ ಮಾಡೋದು ಅರಿಗೋ, ಮೊದಲು ಎಕ್ಸ್ನೆಸ್ ಯೂಸ್ ಮಾಡ್ತಿದ್ದೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡಿ. ಸರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ 4 ಲಕ್ಷ ಮಾಡಿದೀನಿ 3 ಮಂತ್ ಅಲ್ಲಿ. ವೆರಿ ಗುಡ್ ದರ್ಶನ್, ಚೆನ್ನಾಗಿ ಮಾಡಿದೀರಾ. ಆದ್ರೆ ಲಾಂಗ್ ರನ್ ಅಲ್ಲಿ ಅದನ್ನ ಸಸ್ಟೈನ್ ಮಾಡ್ಕೊಳ್ಳಿ. ಆಪ್ಷನ್ ಅಲ್ಲಿ ಎಷ್ಟಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ. ಈಕ್ವಿಟಿಲ್ ದುಡ್ಡು ಆಗತ್ತೆ ನಿಮ್ಗೆ ಈಸಿ ವಿತೌಟ್ ರಿಸ್ಕ್. ಮಧು ಸರ್, ಫಾರೆಕ್ಸ್ ಲೀಗಲ್ ಆರ್ ಇಲ್ಲಿಗಲ್ ಬಗ್ಗೆ ಸರ್? ಮಧು ಅವರೇ, ಇಂಡಿಯನ್ ಮಾರ್ಕೆಟ್ ತರಾನೇ ಫಾರೆಕ್ಸ್, ಬಟ್ ಕ್ರಿಪ್ಟೋ ಲೀಗಲ್ ಇದೆ. ಫಾರೆಕ್ಸ್ ಇಸ್ ಅ ಗ್ರೇ ಏರಿಯಾ. ಲೀಗಲ್ ಅನ್ಬೋದು, ಇಲ್ಲಿಗಲ್ ಅನ್ಬೋದು, ಬಟ್ ಲೀಗಲ್ ಹೆಂಗ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ಸೊ ವಿ ಆರ್ ಡೂಯಿಂಗ್ ಇಟ್ ಇನ್ ಅ ವೆರಿ ಪ್ರಾಪರ್ ವೇ. ಲೀಗಲ್ ತರಾನೇ ನಾವು ಮಾಡ್ತಿದೀವಿ. ದಟ್ ಯು ಕ್ಯಾನ್ ಲರ್ನ್. ಸರ್ ಕ್ಯಾನ್ ಯು ಟೆಲ್ ವಾಟ್ ಈಸ್ SMC? ಗಜಾನನ್ ಅವ್ರು ಕೇಳ್ತಾರೆ. ತುಂಬಾ ಜನ ಹೇಳ್ತೀನಿ ನೋಡಿ ನಾನು ನಿಮ್ಗೆ. ಓಕೆ, ಒಂದು ಲಾಸ್ಟ್ ಸೆಷನ್ ಅಥವಾ ಓಕೆ ಅಲ್ಲಿ ಜಸ್ಟ್ ಟೆಲ್ ಯು ವಾಟ್ ಈಸ್ SMC ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಹೇಳಿ ಬಿಡ್ಬೋದು ನಾನು. ಬಟ್ ದಟ್ ವಿಲ್ ನಾಟ್ ಗಿವ್ ಯು ಅ ಪ್ರಾಪರ್ ರೈಟ್ ಆನ್ಸರ್. ಹೌದಾ? ನೋಡಿ, ಕ್ಯಾಂಡಲಿಸ್ಟಿಕ್ಸ್ ಏನ್ ಮಾಡುತ್ತೆ ಎಲ್ಲರೂ ನೋಡಿ. ಈಗ ಕ್ಯಾಂಡಲ್ ಇಲ್ಲಿ ಯಾವುದೋ ಒಂದಿದೆ ಅಂತ ಅನ್ಕೊಳ್ಳೋಣ. ಹೌದಾ? ಇವನು ನೋಡಿ, ಲೆಟ್ಸ್ ಎ ಗ್ರೀನ್ ಕ್ಯಾಂಡಲ್ ಇದೆ. ಸೊ ನಾವೇನ್ ಕಲ್ತೀವಿ ಇಲ್ಲಿ ತನಕ? ಗ್ರೀನ್ ಕ್ಯಾಂಡಲ್ ಇಲ್ಲಿಂದ ಬಂದ, ಮತ್ತೊಂದು ಕ್ಯಾಂಡಲ್ ಬಂತು ಅಂತ ಕ್ಯಾಂಡಲ್ ಅನಲೈಸ್ ಮಾಡಿ ಕಲಿತೀವಿ. ಹೌದಾ? ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ಏನು ಗೊತ್ತಾಗತ್ತೆ? ಈ ತರ ಹೈ ಬ್ರೇಕ್ ಆದ್ರೆ ಬೈ ಮಾಡೋಣ, ಇದೇ ಕ್ಯಾಂಡಲ್ ಸ್ಟಾಪ್ ಲಾಸ್ ಎಕ್ಸಾಂಪಲ್ ಕಲಿತೀವಿ. ಆದ್ರೆ ಇವನ್ ಎಲ್ಲಿ ತನಕ ಹೋಗ್ತಾನೆ? ಸಪೋಸ್ ನೀವು 101ಕ್ಕೆ ಬೈ ಮಾಡಿದೀರಾ, ಇವನ್ 105ಕ್ಕೆ ಹೋಗ್ತಾನೋ, 110ಕ್ಕೆ ಹೋಗ್ತಾನೋ, 120ಕ್ಕೆ ಹೋಗ್ತಾನೋ ಅಂತ ಗೊತ್ತೇ ಇಲ್ಲ. ಕ್ಯಾಂಡಲಿಸ್ಟಿಕ್ಸ್ ಇದೊಂದು ಡ್ರಾಬ್ಯಾಕ್ ಏನು ಅಂದ್ರೆ ಟಾರ್ಗೆಟ್ ಗೊತ್ತಾಗಲ್ಲ, ಎಲ್ಲಿ ತನಕ ಹೋಗ್ತಾನೆ ಅಂತ.
ಆದ್ರೆ ನಿಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ನಾನು ನಿಮಗೆ ಗೋಲ್ಡ್ ಚಾರ್ಟ್ ಹಾಕಿ ಹೇಳ್ತೀನಿ ನೋಡಿ. ಸ್ಮಾರ್ಟ್ ಮನಿ ಅಂದ್ರೆ ತುಂಬಾ ಸಿಂಪಲ್ ಸರ್. ಇದ್ರಲ್ಲಿ ಏನೇನಿದೆ ಅಂತ ಒಂದು ಐಡಿಯಾ ಕೊಟ್ಬಿಡ್ತೀನಿ ನಾನು ನಿಮ್ಗೆ. ಡಿಮ್ಯಾಂಡ್ ಝೋನ್ ಅಂತ ಬರುತ್ತೆ, ಸಪ್ಲೈ ಝೋನ್ ಅಂತ ಬರುತ್ತೆ, FVG ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಬರುತ್ತೆ, ಟ್ರಾಪ್ ಕ್ಯಾಂಡಲ್ ಅಂತ ಬರುತ್ತೆ, ಲಿಕ್ವಿಡಿಟಿ ಸ್ವೀಪ್ ಅಂತ ಬರುತ್ತೆ. ಇನ್ನ 108 ಕಾನ್ಸೆಪ್ಟ್ ಇದೆ. ಅವು ಎಲ್ಲದಕ್ಕಿಂತ ತುಂಬಾ ಸಿಂಪಲ್. ಲಿಕ್ವಿಡಿಟಿ ಸ್ವೀಪ್ ಅಂತ ಬರುತ್ತೆ, ಆರ್ಡರ್ ಬ್ಲಾಕ್ ಬರುತ್ತೆ. ನಿಮಗೆ ಆಸ್ ಆಫ್ ನೋ ಇಸ್ ಸಾಕು. ಇನ್ನ ತುಂಬಾ ಇದಾವೆ ಇದರಲ್ಲಿ. ಬಟ್ ಇದರಿಂದ ನಾನು ಇದನ್ನ ಯಾಕೆ MIS, BOS, CHS ಅವೆಲ್ಲ ಬೇರೆ, ಅವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಎಲ್ಲಾನು ತಗೊಂಡು ಏನು ಕಲಿತೀವಿ ಅಂದ್ರೆ ಸಿಂಪಲ್ ನೋಡಿ. ಈಗ ನಾನು 1 ಡೇ ಕ್ಯಾಂಡಲ್ ಹಾಕಿದೆ, ನಾನೇನ್ ಹೇಳಿದೆ ನಿಮಗೆ, ಇಲ್ಲಿಂದ ಎಲ್ಲಿಂದಾನೋ ಬೀಳ್ತಾನೆ ಅಂತ. ಸೊ ಇಲ್ಲಿರೋ ಪ್ರೈಸ್ ಇಲ್ಲಿ ಹೋಗ ಯಾಕೆ ಬೀಳ್ತಾನೆ, ಇಲ್ಲಿ ಬಂದ ಯಾಕೆ ಮೇಲೆ ಹೋಗ್ತಾನೆ ಅನ್ನೋದನ್ನ ಸ್ಮಾರ್ಟ್ ಮನಿ ಹೇಳುತ್ತೆ ನಿಮ್ಗೆ. ಸೊ ದುಡ್ಡಿದ್ದವರು ಬಿಗ್ ಗೈಸ್ ಎಲ್ಲಿ ಎಂಟ್ರಿ ಆಗ್ತಾರೆ ಆಗಬಹುದು ಅಂತ ನೀವು ಮೊದಲೇ ಒಂದು ಅಸಂಪ್ಷನ್ ಅಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಹೋದ ತಕ್ಷಣ ಟ್ರೇಡ್ ತಗೊಳಂಗಿಲ್ಲ. ಅಲ್ಲಿ ಬಂದ ಮೇಲೆ ಬಿಗ್ ವಾಲ್ಯೂಮ್ ಬಂದ್ರೆ, ರೈಟ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಟ್ರೇಡ್ ತಗೊಳ್ಳೋದಕ್ಕೆ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕರಿತೀವಿ. ರಿವರ್ಸಲ್ ಲೆವೆಲ್ಸ್ ನಿಮಗೆ ಗೊತ್ತಾಗುತ್ತೆ ಸ್ಮಾರ್ಟ್ ಮನಿಯಿಂದ. ಕೆಲವೊಂದ್ಸಲ ತುಂಬಾ ಸಲ ರಾಂಗ್ ಟ್ರೇಡ್ ಅವಾಯ್ಡ್ ಆಗುತ್ತೆ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಯೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, SMC ಬಗ್ಗೆ 2 ಕ್ಲಾಸ್ ಹೇಳಿ ಸರ್, ಪುಣ್ಯ ಬರುತ್ತೆ. ಲೈವ್ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ ಸರ್, ಯು ಕ್ಯಾನ್ ಜಾಯಿನ್ ಲೈವ್ ಕ್ಲಾಸ್ ಅಲ್ಲಿ, ನಿಮ್ಗೆ ಐಡಿಯಾ ಬರುತ್ತೆ ಅಲ್ಲಿ. ಓಕೆ, ಹೋಪ್ ಒಂದು ಐಡಿಯಾಸ್. ಆಫೀಸ್ ನಂಬರ್ ಸೆಂಡ್ ಮೀ. ಓಕೆ, ಮೆಸೇಜ್ ಹಾಕಿ. ಈಗ ಮೋಸ್ಟ್ಲಿ ಡೌಟ್, ಬಟ್ ಯು ಕ್ಯಾನ್ ಕಾಲ್ 8884316999. ಓಕೆ, ಸೊ ನಾಳೆ ಏನ್ ಮಾಡೋಣ? ನಿಫ್ಟಿ ಬೀಸ್ ಮಾಡಿದ್ರೆ ಬೆಸ್ಟ್ ಹೇಳಿ ಸರ್. ಅಕ್ಷಯ್ ಎಸ್ ಹೌದು, ನಿಫ್ಟಿ ಬೀಸ್ ಮಾಡಿದ್ರೆ ಬೆಟರು, ಬಟ್ ತುಂಬಾ ರಿಟರ್ನ್ ಬರಲ್ಲ. ಸ್ಟಾಕ್ ಸ್ಪೆಸಿಫಿಕ್ ಹೋಗಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಐ ಹೋಪ್ ಸಾಕು. 8 ಗಂಟೆ ಮೇಲಾಯ್ತು. ಇವತ್ತಿನ ಸೆಷನ್ ಎಲ್ರಿಗೂ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆ ರಾಮ್ ಸರ್, ನಾನು 2 ಇಯರ್ ಬ್ಯಾಕ್ ನಿಮ್ಮ ಎಕ್ಸ್ನೆಸ್ ಅಕೌಂಟ್ ಓಪನ್ ಮಾಡಿದೆ, ಬಟ್ ಸ್ಟಿಲ್ ಆಕ್ಟಿವ್ ಇದೆ. ಬಟ್ INR ವಿಡ್ರಾವಲ್ ಆಗಿ ಎಕ್ಸ್ನೆಸ್ ಅಲ್ಲಿ INR ವಿಡ್ರಾವಲ್ ಇಲ್ಲ. ಸಚಿನ್ ಅವರೇ, ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ತು. ಎಕ್ಸ್ನೆಸ್ ಅಲ್ಲಿ INR ಇಲ್ಲ. ಯು ಕ್ಯಾನ್ ಶಿಫ್ಟ್ ಟು ಅರಿಗೋ FX, ಯು ಕ್ಯಾನ್ ಶಿಫ್ಟ್ ಟು XM. ತುಂಬಾ ಬ್ರೋಕರ್ ಇದ್ದಾರೆ, ಬಟ್ ನನ್ನ ಸಜೆಷನ್ ಗೊತ್ತಿರೋ ಬ್ರೋಕರ್ ಹತ್ರ ಹೋಗಿ. ಓಕೆ ಫೈನ್. ಐ ಹೋಪ್ ಇವತ್ತಿನ ನಮ್ಮ ಚಾರ್ಟ್ ಚರ್ಚಾದ 2ನೇ ಸೆಷನ್ ಅಥವಾ 2ನೇ ಒಂದು ಕ್ಲಾಸ್ ಮುಗೀತು. ಸರ್ ಗೋಲ್ಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಅವಾಗಲೇ ಹೇಳಿದೆ ನಿಮಗೆ ನಾನು, ನೀತು ಅವರೇ. ಈ ಚಾರ್ಟ್ ಅನ್ನ ಬೇಕು ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ನಿಮ್ ಬೇಕು ಅಂದ್ರೆ ನಾಳೆ ಮುಂಜಾನೆ ಇನ್ನೊಮ್ಮೆ ನಾನು ಗ್ರೂಪ್ ಅಲ್ಲಿ ಗೋಲ್ಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಚಾರ್ಟ್ ಹಾಕಕ್ ಹೇಳ್ತೀನಿ. ಓಕೆ ಫೈನ್. ಎಲ್ರು ಇವತ್ತಿನ ಸೆಷನ್ ಹೆಲ್ಪ್ ಆಯ್ತಾ? ಬೇಗ ರಿಪ್ಲೈ ಮಾಡಿ. ಎವ್ರಿಬಡಿ ಜಾಯಿನ್ ಆಗಿರೋ ಪ್ರತಿಯೊಬ್ರು ಹೆಲ್ಪ್ ಆಯ್ತಾ ನಿಮ್ಗೆ ಎಲ್ರಿಗೂ ಕೂಡ ಟುಡೇ ಸೆಷನ್? ಏನಾದ್ರು ಸಜೆಷನ್ ಇದ್ರೆ ಅದನ್ನು ಹೇಳಿ. ಸರ್ ಇನ್ನ ಹಿಂಗ್ ಮಾಡಿ, ಇನ್ನ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅಥವಾ ಈ ತರ ಹೇಳಿದ್ರೆ ನಮಗೂ ಅರ್ಥ ಆಗತ್ತೆ, ಅಥವಾ ಈ ತರ ಏನೋ ಒಂದು ಹೊಸದ್. ಇಫ್ ಯು ಹ್ಯಾವ್ ಅ ಐಡಿಯಾ ನಮ್ಗೆ ಹೇಳಿ. ಪಾಸಿಬಲ್ ಇದ್ರೆ ಡೆಫಿನೆಟ್ಲಿ ವಿ ವಿಲ್ ಡೂ ಇಟ್. ನಾವ್ ಇದನ್ನ ಯಾವುದೋ ದುಡ್ಡುಗೋಸ್ಕರ ಅಥವಾ ಮತ್ತೊಂದು ಪ್ರಮೋಷನ್ಗೋಸ್ಕರ ಮಾಡ್ತಿಲ್ಲ. ಇದನ್ನ ಫ್ರೀ ಇಟ್ಟಿದೀವಿ. ಚಾರ್ಟ್ ಚರ್ಚಾ ಮತ್ತೆ ಲೈವ್ ಟ್ರೇಡಿಂಗು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ಲಿ ಅಂತ. ಅರಿಗೋ FX ಲಿಂಕ್ ಹಾಕಿದೆ ನೋಡಿ, ಯಾರ್ಯಾರು ಕೇಳಿದ್ರೆ ಅವ್ರಿಗೆ. ಮತ್ತೆ ಇವೆಂಟ್ ಯಾವಾಗ? ಚಾರ್ಟ್ ಚರ್ಚಾ ನಿಮಗ್ ಮತ್ತೆ ಸೆಷನ್ ಇರೋದು ಐದರ್ ಸಾಟರ್ಡೆ ಅಥವಾ ಸಂಡೇ. ಲೈವ್ ಟ್ರೇಡಿಂಗ್ ನಾನು ಯಾವಾಗ ಫ್ರೀ ಆಗ್ತೀನಿ ಅವಾಗ ಇರುತ್ತೆ. ಮೇ ಬಿ ನಾಳೆ ಅಂತೂ ಡೆಫಿನೆಟ್ಲಿ ತಗೋತೀವಿ, ನೋಡೋಣ. ಥ್ಯಾಂಕ್ ಯು. ಯೂಸ್ ತಗೊಳ್ಳಿ. ಏನಾದ್ರು ಡೌಟ್ ಇದ್ರೆ ಕೇಳಿ. ಆಪ್ಷನ್ಸ್ ಅನಿಲ್, ಪ್ಲೀಸ್ ಟೆಲ್ ಅಬೌಟ್ ಆಪ್ಷನ್ಸ್. ಸರ್ ಆಪ್ಷನ್ಸ್ ತುಂಬಾ ರಿಸ್ಕಿ. ನೀವು ಇಕ್ವಿಟಿ ಮಾಡಿಲ್ಲ ಅಂದ್ರೆ ಆಪ್ಷನ್ ಮಾಡಕ್ ಹೋಗ್ಬೇಡಿ, ದುಡ್ಡು ಕಳ್ಕೊಳ್ತೀರಾ 100%. 10 ಜನ ಟ್ರೇಡ್ ಮಾಡಿದ್ರೆ 8 ಜನ ದುಡ್ಡು ಕಳ್ಕೊಳತಾರೆ, ಒಬ್ಬ ಅಥವಾ ಇಬ್ರು ದುಡ್ಡು ಮಾಡ್ತಾರೆ ಆಪ್ಷನ್ಸ್ ಅಲ್ಲಿ. ರೈಟ್ ನಾಲೆಜ್ ವಿತ್ ಪೇಷನ್ಸು ಅಂಡ್ ಕ್ವಿಕ್ ಆಗಿದ್ರೆ ಮಾತ್ರ ಆಪ್ಷನ್ ಬೈಯಿಂಗ್ ಅಲ್ಲಿ ಹೋಗಿ ಸೆಲ್ಲಿಂಗ್ ಅಲ್ಲಿ ಹೋಗ್ಬೋದು. ಬಟ್ ಇವಾಗ ದುಡ್ಡಿಲ್ಲ ಅಲ್ಲಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸರ್ ಲೈವ್ ಟ್ರೇಡಿಂಗ್ ಹೇಗೆ ಅಟೆಂಡ್ ಆಗೋದು? ಸರ್ ಲಿಂಕ್ ಬರುತ್ತೆ ನಿಮ್ಗೆ, ವಿಭಾ ವಿಶ್ವ ನಿಮ್ಗೆ ಲಿಂಕ್ ಬರುತ್ತೆ. ಯಾವ ಒಂದು ಟ್ರೇಡಿಂಗ್ ಇನ್ ಕನ್ನಡ ಏನ್ ನಮ್ದು ಅಥವಾ ನಮ್ ಸ್ಟೂಡೆಂಟ್ ಗ್ರೂಪ್ ಏನಿದೆ ಅಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಕ್ಲಾಸ್ ಅಲ್ಲಿ ನೀವು ಜಾಯ್ನ್ ಆಗ್ಬಹುದು. ನಿಮ್ ಹತ್ರ ಮಾತಾಡಕ್ ಆಗಲ್ವಾ? ಟೀಮ್ ಜೊತೆ ಮಾತಾಡಿ ಸರ್, ಏನೇ ಡೌಟ್ ಇದ್ರೆ ದೇ ಹೆಲ್ಪ್ ಯು. ಅರಿಗೋ FX ಆಪ್ ಇದೆ ಸರ್, ಟೀಮ್ ದವ್ರು ನಿಮಗೆ ಗೈಡ್ ಮಾಡ್ತಾರೆ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾಪಿ ವೀಕೆಂಡ್ ಎಲ್ರಿಗೂ. ಹ್ಯಾಪಿ ಟ್ರೇಡಿಂಗ್. ನಾಳೆಗೆ ನೋಡ್ಕೊಂಡು ಟ್ರೇಡ್ ಮಾಡಿ. ಸುಮ್ಮನೆ ಹುಚ್ಚರ್ತರ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳಕ್ ಹೋಗ್ಬೇಡಿ. ಬಿ ಕೇರ್ಫುಲ್. ಮಾರ್ಕೆಟ್ ಅಲ್ಲಿ ನಿಮ್ದು ಎಷ್ಟು ದುಡ್ಡು ಇದ್ರೂ ಸಾಕಾಗಲ್ಲ. ಓಕೆ, ಗುಡ್ ನೈಟ್. ಕೆಲವೊಬ್ರು ಬಾಯ್ ಅಂತ ಹಾಕಲ್ಲ, ಬೈ ಸರ್ ಅಂತೆ, ಅದನ್ನಾದ್ರೂ ಕರೆಕ್ಟ್ ಆಗಿ ಹಾಕಿ. ಓಕೆ ಬಾಯ್, ಗುಡ್ ನೈಟ್ ಎಲ್ರಿಗೂ.